ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. Let us everyone chant Asatoma Sadgamaya together. Asatoma Sadgamaya Tamasoma Jyotirgamaya Mrityorma Amritangamaya. Om Shanti Shanti Shanti. Om. Lead us from the unreal to the real. Lead us from darkness unto light. Lead us from death to immortality. Om, peace, peace and peace. ಎಲ್ಲರಿಗೂ ನಮಸ್ಕಾರ ಮತ್ತು ಎಲ್ಲರಿಗೂ ಸ್ವಾಗತ ಸುಸ್ವಾಗತ. 50% of our course is complete. Welcome everyone for the 8th session of this Vedanta primer, an introductory course on foundations of Dharma and Vedanta. ಇಲ್ಲಿವರೆಗೂ ಏನೇನ್ ಮಾಡಿದೀವಿ? First week was predominantly towards the theoretical aspect of ಧರ್ಮಾರ್ಥ ಕಾಮ ಮೋಕ್ಷ, ಶಾಸ್ತ್ರ, ಸಂಸಾರ ಕಾರಣ and nivritti sadhana. Later, varnashrama vyavastha, to know our own duties to myself and towards society. And last of the last week session was karma siddhanta, law of karma. ಅದಾಯ್ತು. ಈ ವಾರದಲ್ಲಿ ಹೆಚ್ಚು ಪ್ರಾಕ್ಟಿಕಲ್ ಐಡಿಯಾಸ್ ಆಫ್ ಇಂಪ್ಲಿಮೆಂಟಿಂಗ್ ದ ವೇದಾಂತಿಕ್ ಐಡಿಯಲ್ಸ್. ಇದನ್ನ ನಮ್ಮ ಜೀವನದಲ್ಲಿ ಹೇಗ್ ತರೋದು, ಅನುಷ್ಠಾನಕ್ಕೆ ಹೇಗ್ ತರೋದು ಅನ್ನೋದನ್ನ ನೋಡ್ತಾ ಮೊದಲನೇ ದಿನ ಕರ್ಮಯೋಗ ಫಾರ್ ಪ್ಯೂರಿಫಿಕೇಶನ್ ಆಫ್ ಮೈಂಡ್. ಅದಕ್ಕೆ ಕರ್ಮಯೋಗ ಅಂದ್ರೆ ಏನು, ಕರ್ಮಯೋಗದಲ್ಲಿ ಬಂದಂತಹ ಮಿಸ್ಕನ್ಸೆಪ್ಷನ್ಗಳು, ಕರ್ಮಯೋಗಕ್ಕೆ ಬೇಕಾಗಿರುವಂತಹ 2 ಮುಖ್ಯ ಅಂಶಗಳು, ಪ್ರಾಪರ್ ಆಕ್ಷನ್, ಪ್ರಾಪರ್ ಆಟಿಟ್ಯೂಡ್. ಆ ಎರಡನ್ನು ಮಾಡೋದ್ರಿಂದ ಆಗುವಂತಹ ಬೆನಿಫಿಟ್ಸ್ ಇಷ್ಟನ್ನ ಮೊನ್ನೆ ತಿಳ್ಕೊಂಡ್ವಿ. ನಿನ್ನೆ ಉಪಾಸನಾ ಯೋಗ, ದ ಯೋಗ ಆಫ್ ಮೆಡಿಟೇಷನ್ ಆರ್ ಯೋಗ ಆಫ್ ಡಿಸಿಪ್ಲಿನಿಂಗ್ ಆರ್ ಯೋಗ ಆಫ್ ಇಂಟಿಗ್ರೇಷನ್, ಇದನ್ನ ನಾವು ನೋಡಿದ್ವಿ. ಹಲವಾರು ಜನ ಹಲವಾರು ರೀತಿಯ ಪ್ರಶ್ನೆಗಳು. ಈವನ್ yesterday I was looking at the feedback given in the WhatsApp group and many places, personal messages too. Tumba ಖುಷಿ ಆಯ್ತು that it touched everyone's heart and everyone's emotions. Definitely it's a very good thing, but upasana yoga is a little bit more than that. The last portion, ಆ ಮೆಡಿಟೇಷನ್ ಅಲ್ಲಿ ಬಂತಲ್ಲ, ಆ ರೀತಿಯಲ್ಲಿ, ಯಾಕಂದ್ರೆ physical discipline, now we dealt with the physical discipline, we dealt with the verbal, ಅಂದ್ರೆ ಕಾಯಿಕ ಮತ್ತು ವಾಚಿಕ, ಆ ಎರಡೂ ಮುಖ್ಯ. ಆದ್ರೆ ಉಪಾಸನ ಹೆಚ್ಚು ಮಾನಸಿಕ. ಸೊ ಆ ದೃಷ್ಟಿಯಿಂದ ಈ ನಿನ್ನೆಯ ಸೆಷನ್ ಒಂದು ನಮ್ಮ ಒಂದು ಮಾನಸಿಕವಾಗಿ ಯಾವ್ಯಾವ ರೀತಿ ಇರಬೇಕು ಅನ್ನೋ ಒಂದು ಫೈನ್ ಟ್ಯೂನಿಂಗ್ ಗೆ ಹೆಲ್ಪ್ ಮಾಡಬೇಕು. ಬಟ್ ಮೋರ್ ದ್ಯಾನ್ ದಟ್, ಹೌ ವಿ ಸ್ಟಾರ್ಟ್ ಕಾನ್ಸಂಟ್ರೇಟಿಂಗ್ ಅವರ್ ಮೈಂಡ್, ಹೌ ವಿ ಪ್ರಿಪೇರ್ ಅವರ್ ಸೆಲ್ಫ್ ಫಾರ್ ಸೆಲ್ಫ್ ನಾಲೆಜ್ ಬೈ ಮೆಡಿಟೇಷನ್. ಇಟ್ ಕುಡ್ ಬಿ ಜಪ, ಇಟ್ ಕುಡ್ ಬಿ ಪ್ರತೀಕ ಆಲಂಬನ, ಇಟ್ ಕುಡ್ ಬಿ ಪ್ರತಿಮಾ ಆಲಂಬನ, ಇಟ್ ಕುಡ್ ಬಿ ಮಾನಸಿಕ ಪೂಜಾ. ಈ ದೃಷ್ಟಿಯಲ್ಲಿ ರಿಲ್ಯಾಕ್ಸೇಷನ್ ಮೆಡಿಟೇಷನ್, ವ್ಯಾಲ್ಯೂ ಟ್ರಾನ್ಸ್ಫಾರ್ಮೇಶನ್ ಮೆಡಿಟೇಷನ್ ಆರ್ ಎಕ್ಸ್ಪ್ಯಾನ್ಷನ್ ಮೆಡಿಟೇಷನ್, ಯಾವುದೇ ರೀತಿಯಲ್ಲಿ ಆದ್ರೂ ಪರವಾಗಿಲ್ಲ, ಆ ಕಡೆಗೆ ಹೆಚ್ಚು ಮನಸ್ಸನ್ನ ಕೊಟ್ಟು ನಮ್ಮ ಮನಸ್ಸನ್ನ ಪೂರ್ವ ತಯಾರಿ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಅದೊಂದು ಪಾಯಿಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಟುಡೇ ವಿ ವಿಲ್ ಸ್ಟಾರ್ಟ್. ಇಫ್ ಐ ಹ್ಯಾವ್ ಟು ಸೇ, ಟುಡೇ ಇಸ್ ದ 50% ಮುಗಿತಾ ಇದೆ, 8th ಸೆಷನ್. ಐ ವುಡ್ ಸೇ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಇಷ್ಟುವರೆಗೂ ಬಂದಿದ್ಯಾ ಯಾಕೆಂದ್ರೆ ಇದನ್ನ ಹೇಳೋದಕ್ಕೆ, ವಾಟ್ ಎವರ್ ವಿ ಹ್ಯಾವ್ ಟಾಟ್ ಅಪ್ ಟುಡೇ, ಇವತ್ತಿನ ಹೇಳಕ್ಕೆ. ಇನ್ ಮುಂದೆ ಏನ್ ಹೇಳ್ತೀವೋ ಅದೆಲ್ಲ ಯಾಕಾಗತ್ತೆ ಅಂದ್ರೆ ಲಾಸ್ಟ್ ಡೇ ಹೇಳಕ್ಕೆ. ಸೊ ಆ ದೃಷ್ಟಿಯಿಂದ one of the most important sessions of this course, though each session is very important for each individual, ವೇದಾಂತಕ್ಕೆ ಅಂತ ಬಂದಾಗ this is one of the most important session. So and a little logical understanding, intellectual. So ಆ ದೃಷ್ಟಿಯಿಂದ let us pay attention to what can we understand and what can we go ahead. Again, ಯಾವುದನ್ನು ಸುಮ್ಮನೆ ಒಪ್ಪಬೇಕಾಗಿಲ್ಲ, ಎಲ್ಲವನ್ನು ಪ್ರಶ್ನೆ ಮಾಡಬಹುದು. ಸೊ ಆ ದೃಷ್ಟಿಯಲ್ಲಿ ಇಟ್ಕೊಂಡು ಲೆಟ್ಸ್ ಸ್ಟಾರ್ಟ್. Yesterday and day before yesterday, ನಿನ್ನೆ ಮತ್ತು ಮೊನ್ನೆ, we have dealt with 2 topics, that is karma yoga and upasana yoga. And I don't know how many of you gave attention to words I use, because each word I use I think and use. ನಾನು ಹೇಳಿದೆ ಮಿಸ್ಕನ್ಸೆಪ್ಷನ್ಸ್ ಅಬೌಟ್ ಕರ್ಮಯೋಗ ಮತ್ತು ಮಿಸ್ಕನ್ಸೆಪ್ಷನ್ಸ್ ಅಬೌಟ್ ಉಪಾಸನ ಯೋಗ ಬಂದಾಗ, ಅಥವಾ ಮೆಡಿಟೇಷನ್ ಅಂಡ್ ಕರ್ಮಯೋಗ, it cannot give you moksha. It cannot give you moksha. No one asked the question about it. But today I'm asking myself and answering it. ಸೊ ಹಲವಾರು ಜನಕ್ಕೆ ಅನ್ಸುತ್ತೆ ಮೆಡಿಟೇಷನ್ ಇಂದ ಮೋಕ್ಷ ಸಿಗಲ್ವಾ, ಮೆಡಿಟೇಷನ್ ಇಂದ ಆತ್ಮಜ್ಞಾನ ಆಗಲ್ವಾ, ಕರ್ಮಯೋಗ ಇಷ್ಟೆಲ್ಲ ದೊಡ್ಡ ದೊಡ್ಡ ಕರ್ಮಯೋಗಗಳಿದೆ, ಅವ್ರಿಗೆ ಹಾಗಾದ್ರೆ ಮೋಕ್ಷ ಆಗಿಲ್ವಾ? ವೇದಾಂತ ಸೇಸ್ ನೋ.
Vedanta says no. But just because Vedanta says no, should we accept? No. It gives a logical reason. ಅದು ಯಾವ ರೀತಿ ಯಾಕೆ ಅನ್ನೋದನ್ನ ನೋಡಿ ಅರ್ಥ ಮಾಡ್ಕೊಂಡು ಆಮೇಲೆ ನೀವು ಒಪ್ಕೊಳ್ಳೋದು ಬಿಡೋದು ನಿಮ್ ಇಷ್ಟ. ಯಾಕೆ ಅಂತ ಅಂದಾಗ ನಾನು ಅದನ್ನು ಕೂಡ ಹೇಳಿದೆ, ಕರ್ಮಯೋಗ ಅಡ್ರೆಸಸ್ ದ ಪ್ರಾಬ್ಲಮ್ ಆಫ್ ಸೆಲ್ಫಿಶ್ನೆಸ್. ಕರ್ಮಯೋಗ ಯಾವ್ದ ಒಂದು ಪ್ರಾಬ್ಲಮ್ ನ ಸಮಸ್ಯೆಯನ್ನ ಅಡ್ರೆಸ್ ಮಾಡುತ್ತೆ, ಒಬ್ಬೊಬ್ಬ ವ್ಯಕ್ತಿಯಲ್ಲೂ ಇರುವಂತಹ ಸ್ವಾರ್ಥತೆಯನ್ನ ಅಡ್ರೆಸ್ ಮಾಡುತ್ತೆ. ನಾನು ಅಂದ್ರೆ ಇದು, ನನಗಾಗಿ ಎಲ್ಲವೂ, ಇಡೀ ಜಗತ್ತೇ ನನಗೆ, ಸೊ ಐ ವಾಂಟ್ ಎವ್ರಿಥಿಂಗ್ ಅನ್ನುವಂತಹ ಭಾವನೆಯನ್ನ ಕಿತ್ತಾಕಿ, ಯು ಆರ್ ಅ ಪಾರ್ಟ್ ಆಫ್ ಕಾಸ್ಮಾಸ್, ಯು ಆರ್ ಹಿಯರ್ ನಾಟ್ ಟು ಗೆಟ್ ಬಟ್ ಟು ಗಿವ್. ಆ ಸೆಲ್ಫಿಶ್ನೆಸ್ ಇಂದ ಸೆಲ್ಫ್ಲೆಸ್ನೆಸ್ ಕರ್ಕೊಂಡು ಹೋಗುವಂತದ್ದು, ಸ್ವಾರ್ಥತೆಯಿಂದ ನಿಸ್ವಾರ್ಥತೆಯಾಗಿ ಕರ್ಕೊಂಡು ಹೋಗುವಂತ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡುತ್ತೆ. ಅದರ ಮೂಲಕ ಪ್ಯೂರಿಟಿ ಆಫ್ ಮೈಂಡ್ ಅಂದ್ರೆ ಚಿತ್ತ ಶುದ್ಧಿಯನ್ನ, ಮನಸ್ಸಿನಲ್ಲಿರುವಂತಹ ಒಂದಷ್ಟು ಮಲಿನತೆಗಳನ್ನ ಕಿತ್ತು ಹಾಕತ್ತೆ. ಯಾವ ರೀತಿ? ಕರ್ಮಯೋಗ ನಮ್ಗೆ ಗೊತ್ತಿದೆ. ಕರ್ಮಯೋಗಕ್ಕೆ ಬೇಕಾದಂತಹ ಪ್ರಾಪರ್ ಆಕ್ಷನ್ ಅಂಡ್ ಮೋರ್ ದನ್ ದಟ್ ಪ್ರಾಪರ್ ಆಟಿಟ್ಯೂಡ್ ಟು ಎನಿ ಆಕ್ಷನ್ ದಟ್ ವಿ ಡೂ. ಅದು ಈಶ್ವರಾರ್ಪಣ ಬುದ್ಧಿ ಇರ್ಬೋದು, ಈಶ್ವರ ಪ್ರಸಾದ ಬುದ್ಧಿ ಇರ್ಬೋದು, ಸಮತ್ವ ಬುದ್ಧಿ ಇರ್ಬೋದು, ಯಜ್ಞ ಭಾವ ಇರ್ಬೋದು. ಸೊ ಈ ರೀತಿ ಎಲ್ಲವನ್ನೂ ಕೂಡ ವರ್ಕ್ ಇಸ್ ವರ್ಷಿಪ್, ಮೈ ಲೈಫ್ ಇಸ್ ಯಜ್ಞ ಅನ್ನೋ ರೀತಿಯಲ್ಲಿ ಮಾಡಿದಾಗ ಪ್ಯೂರಿಟಿ ಆಫ್ ಮೈಂಡ್ ಬರುತ್ತೆ ಡೆಫಿನೆಟ್ಲಿ. ಸೊ ದ ಪ್ರಾಬ್ಲಮ್ ಆಫ್ ಸೆಲ್ಫಿಶ್ನೆಸ್ ಇಸ್ ಸಾಲ್ವ್ಡ್, ನೋ ಡೌಟ್. ಡೆಫಿನೆಟ್ಲಿ ವಿ ಅಕ್ಸೆಪ್ಟ್ ಇಟ್. ದ ವೇದಾಂತ ಅಕ್ಸೆಪ್ಟ್ಸ್ ಇಟ್. ಸೆಕೆಂಡ್, ನಾವು ನಿನ್ನೆ ಮಾತಾಡ್ತಾ ಉಪಾಸನ ಯೋಗ ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ ಅಂತ ನೋಡಿದಾಗ, ರೆಸ್ಟ್ಲೆಸ್ನೆಸ್ ಆಫ್ ಮೈಂಡ್ ಅಂದ್ರೆ ಮನಸ್ಸಿನ ಚಾಂಚಲ್ಯವನ್ನ, ಮನಸ್ಸು ಒಂದ್ ಕಡೆ ಕೂರೋದಿಲ್ಲ, ಎಕ್ಸ್ಟ್ರೋವರ್ಟ್ ಆಗಿ ಇದು ಬೇಕು ಅದು ಬೇಕು ಅಂತ ಮನಸ್ಸು ಹೊರಗೆ ಹೋಗ್ತಾ ಇರೋದನ್ನ ಆಂತರಿಕವಾಗಿ ಟು ಟರ್ನ್ ಇಟ್ ಇನ್ವರ್ಡ್, ಟ್ರೈನಿಂಗ್ ದ ಮೈಂಡ್ ಟು ಗೋ ಇನ್ವರ್ಡ್ ಅಂಡ್ ಟು ನೋ ಒನ್ಸ್ ಓನ್ ಇಮೋಷನ್ಸ್ ಅಂಡ್ ಕಾನ್ಸಂಟ್ರೇಟ್. ಸೊ ಇದನ್ನ ಮಾಡಿಸಿ ಅದಕ್ಕೆ ರಿಸಲ್ಟ್ ಕೊಡುತ್ತೆ ಫೋಕಸ್ ಅಥವಾ ಕಾನ್ಸಂಟ್ರೇಷನ್, ಚಿತ್ತ ಏಕಾಗ್ರತ. ನಾವ್ ಯಾವ ಒಂದು ಐಡಿಯಲ್ ಇಟ್ಕೋತೀವೋ ಆ ಐಡಿಯಲ್ ಯಾವ್ದಾರು ಆಗಲಿ, ನಮಗೆ ಇಷ್ಟವಾಗಿರುವಂತಹ ಇಷ್ಟ ದೇವತೆ ಇರಲಿ, ಅಥವಾ ನಮ್ಗೆ ಯಾವ್ದೋ ಒಂದು ಬೇಕಾಗಿರುವಂತಹ ಗುರಿ ಇರಲಿ, ನಮ್ಗೆ ಯಾವ್ದೋ ಒಂದು ಬೇಕಾಗಿರುವಂತಹ ವಿಷಯವೇ ಇರಲಿ, ಅದಕ್ಕೆ ಬೇಕಾಗಿರುವಂತಹ ಚಿತ್ತ ಏಕಾಗ್ರತವನ್ನು ಕೊಡುತ್ತೆ. ಸೊ ರೆಸ್ಟ್ಲೆಸ್ ಆಫ್ ಮೈಂಡ್ ರಿಮೂವ್ಡ್, ಕಾನ್ಸಂಟ್ರೇಷನ್ ಕೀಪ್. ಡೆಫಿನೆಟ್ಲಿ ವಿ ಅಕ್ಸೆಪ್ಟ್ ಇಟ್. ಸೊ ದ ಪ್ರಾಬ್ಲಮ್ ವಾಸ್ ಸೆಲ್ಫಿಶ್ನೆಸ್ ಅಂಡ್ ರೆಸ್ಟ್ಲೆಸ್ನೆಸ್. ಸೊಲ್ಯೂಷನ್ ವಾಸ್ ಸೆಲ್ಫ್ಲೆಸ್ನೆಸ್, ಫೋಕಸ್. ಸೊ ವಿ ಗಾಟ್ ಇಟ್. ಪ್ಯೂರಿಟಿ ಆಫ್ ಮೈಂಡ್ ಬಂತು, ಚಿತ್ತ ಶುದ್ಧಿಯೂ ಆಯ್ತು, ಚಿತ್ತ ಏಕಾಗ್ರತೆಯೂ ಬಂತು. ಬಟ್ no one questioned why we are selfish, why we are restless. ಕರ್ಮಯೋಗ ಹೇಳೋರು ಸೆಲ್ಫಿಶ್ನೆಸ್ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಸ್ವಾರ್ಥತೆ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಯಾಕೆ ಸ್ವಾರ್ಥ ಬಂತು ಕ್ವೆಶ್ಚನ್ ಮಾಡ್ಲಿಲ್ಲ. ಉಪಾಸನೆ ಅಥವಾ ಮೆಡಿಟೇಷನ್ ಮಾಡೋರು, ಯುವರ್ ಔಟ್ ಗೋಯಿಂಗ್ ಮೈಂಡ್ ಇಸ್ ದ ಪ್ರಾಬ್ಲಮ್, ಯುವರ್ ಡಿಸ್ಟರ್ಬ್ಡ್ ಮೈಂಡ್ ಇಸ್ ದ ಪ್ರಾಬ್ಲಮ್, ಎಕ್ಸ್ಟ್ರೋವರ್ಟ್ ಮೈಂಡ್ ಇಸ್ ದ ಪ್ರಾಬ್ಲಮ್. ಇದನ್ನ ಪ್ರಾಬ್ಲಮ್ ಅಂತ ಹೇಳಿದ್ರು, ಆದ್ರೆ ಯಾಕೆ ಪ್ರಾಬ್ಲಮ್ ಅಂತ ಹೇಳಿಲ್ಲ. ಗುಣ ಅಂತ ಒಂದ್ ಬಂತು, ವೆರಿ ಗುಡ್, ಐ ಟೇಕ್ ದಟ್ ಟುಡೇ ಆಲ್ಸೋ, ಐ ಟೇಕ್ ದಟ್. ಸೊ ಈ ರೀತಿ ಅದನ್ನ ಪ್ರಶ್ನೆ ಮಾಡಿದಾಗ ನಾವು ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋಗ್ಬೇಕಾಗುತ್ತೆ. ವಾಟ್ ಎವರ್ ವಿ ಆರ್ ಡೂಯಿಂಗ್, ನಾವು ಯಾವುದೇ ಒಂದು ಕರ್ಮ ಮಾಡ್ತಾ ಇರ್ಬೋದು, ಅದು ಕರ್ಮ ಯೋಗ ಆದ್ರೆ ಎಕ್ಸ್ಟರ್ನಲ್ ವರ್ಕ್ ಆಗುತ್ತೆ, ಉಪಾಸನ ಯೋಗ ಆದ್ರೆ ಇಂಟರ್ನಲ್ ವರ್ಕ್ ಆಗುತ್ತೆ. ಎಕ್ಸ್ಟರ್ನಲ್ ಆಕ್ಷನ್, ಇಂಟರ್ನಲ್ ಆಕ್ಷನ್, ಕಾಯ ವಾಚ ಮನಸ, ಯಾವುದೇ ಆಗ್ಲಿ ಎಲ್ಲವೂ ಕ್ರಿಯೆ. ಈ ಎಲ್ಲವೂ ಕ್ರಿಯೆ, ಈ ಎಲ್ಲ ಕ್ರಿಯೆ ನಡೀತಾ ಇದೆ. ಆದ್ರೆ ಈ ಕ್ರಿಯೆ ಮಾಡೋದಕ್ಕೆ ಅಂದ್ರೆ ಕರ್ಮ ಅಂತ ಹೇಳ್ತೀವಿ. ಈ ಕರ್ಮ ಮಾಡೋದಕ್ಕೆ ಕಾರಣ ಏನು? ವೈ ಎನಿವನ್ ಟೇಕ್ಸ್ ಅಪ್ ಎನಿ ಆಕ್ಷನ್? ಫಾರ್ ಎಕ್ಸಾಂಪಲ್, ಇಫ್ ಐ ವಾಂಟ್ ಟು ರೀಡ್ ಅ ಬುಕ್, ವೈ ಐ ರೀಡ್ ಅ ಬುಕ್? ಬಿಕಾಸ್ ಐ ಡಿಸೈರ್ ಫಾರ್ ಇಟ್. ನಾನು ಯಾವ್ದೋ ಒಂದು ಜಾಮೂನು ನೋಡಿದ ತಕ್ಷಣ ತಿನ್ಬೇಕು ಅಂತೀನಿ. ಯಾಕೆ? ತಿನ್ಬೇಕು ಅನ್ನೋದು ಆಕ್ಷನ್. ಬಟ್ ವೈ? ಐ ಹ್ಯಾವ್ ಅ ಡಿಸೈರ್ ಟುವರ್ಡ್ಸ್ ಇಟ್. ಸೊ ಕರ್ಮ ಬರೋದಕ್ಕೆ ಅದ್ರ ಹಿಂದೆ ಕಾಮ ಅಂದ್ರೆ ಡೋಂಟ್ ಟೇಕ್ ಇನ್ ಎನಿ ಅದರ್ ಸೆನ್ಸ್. ಕಾಮ ಇಸ್ ಡಿಸೈರ್, ಸಿಂಪಲ್. ಬಯಕೆ, ಏನೋ ಒಂದು ಬಯಕೆ. ಆ ಕಾಮ ಯಾಕೆ ಬಂತು? ಆ ಬಯಕೆ ಯಾಕೆ ಬಂತು? ವೈ ಐ ಡಿಸೈರ್ಡ್ ಅಬೌಟ್ ದ್ಯಾಟ್ ಅಂತ ಅಂದಾಗ ಅದೆಲ್ಲ ಬರುತ್ತೆ ಇನ್ನೊಂದು, ಬಿಕಾಸ್ ಅಜ್ಞಾನ ಆರ್ ಅವಿದ್ಯಾ. ಅಂದ್ರೆ ಯು ಫೀಲ್ ಯು ಆರ್ ಇನ್ಕಂಪ್ಲೀಟ್, ಯು ಥಿಂಕ್ ಬೈ ಈಟಿಂಗ್ ದಿಸ್, ಬೈ ಗೈನಿಂಗ್ ದಟ್, ಬೈ ಒಬ್ಟೈನಿಂಗ್ ಸಮಥಿಂಗ್ ಯು ಬಿಕಮ್ ಕಂಪ್ಲೀಟ್. ನಾನು ಈಗ ಅಪೂರ್ಣ, ನಾನು ಒಬ್ಬ ಲಿಮಿಟೆಡ್, ನಾನು ಅನ್ಲಿಮಿಟೆಡ್ ಆಗಬೇಕು ಅಥವಾ ಲಿಮಿಟ್ಲೆಸ್ ಆಗಬೇಕು ಅಂತ ಅಂದಾಗ, ಅಥವಾ ನನಗೆ ಪೂರ್ಣತೆ ಬೇಕು ಅಂತ ಅನಿಸಿದಾಗ, ನಾನು ಇದನ್ನ ಮಾಡೋದ್ರಿಂದ, ಬೈ ಡೂಯಿಂಗ್ ದಿಸ್ ಐ ಬಿಕಮ್ ಪೂರ್ಣ, ಇಸ್ ವಾಟ್ ದ ಕನ್ಸೆಪ್ಷನ್ ಇಸ್. ಸೊ ಆ ದೃಷ್ಟಿಯಿಂದ ನಾವು ಮೂಲಕ್ಕೆ ಹೋಗದಾಗ ಗೊತ್ತಾಗತ್ತೆ ವೆದರ್ ದಿಸ್ ಇಸ್ ಸೆಲ್ಫಿಶ್ನೆಸ್, ವೆದರ್ ಇಟ್ ಇಸ್ ಎಕ್ಸ್ಟ್ರೋವರ್ಟೆಡ್ ಡಿಸ್ಟರ್ಬ್ಡ್ ಮೈಂಡ್. ವಾಟ್ ಇಸ್ ದ ಪ್ರಾಬ್ಲಮ್ ಅಂತ ಅಂದಾಗ ಇಟ್ ಇಸ್ ಅವಿದ್ಯಾ ಅಂತ. ಸೊ ದ ಸೈಕಲ್, ಇಫ್ ಐ ಹ್ಯಾವ್ ಟು ಸೇ, ಅವಿದ್ಯಾ or ಅಜ್ಞಾನ, kama, karma. And we know karma philosophy. Once you do karma, karma phala. And we know rebirth concept. From karma phala, you have to reap the fruits. So you again rebirth. From rebirth, again kama, karma, avidya, samsara. So the whole cycle
of birth, death, in between all kinds of karma that we do is because of ಅಜ್ಞಾನ. ಸೆಕೆಂಡ್ ಸೆಷನ್ ನಿಮಗೆ ನೆನಪಿದ್ರೆ ಅದರಲ್ಲೂ ಕೂಡ ವಿಷಯ ಬಂದಿತ್ತು. ಬಟ್ ಈ ಮಟ್ಟಿಗೆ ಸಂಸಾರದ ತರ ತಗೊಂಡಿಲ್ಲ, ಬೇಸಿಕ್ ಪ್ರಾಬ್ಲಮ್ ತರ ತಗೊಂಡು. ಅದಕ್ಕೋಸ್ಕರ ನಾವು ಕರ್ಮಯೋಗ ಅಂಡ್ ಉಪಾಸನ ಯೋಗ ಆರ್ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಪ್ಯೂರಿಫಿಕೇಶನ್ ಆಫ್ ಹಾರ್ಟ್ ಅಂಡ್ ಪ್ಯೂರಿಫಿಕೇಶನ್ ಆಫ್ ಮೈಂಡ್. ಚಿತ್ತಶುದ್ಧಿ ಮತ್ತು ಚಿತ್ತ ಏಕಾಗ್ರತೆಗೆ ತುಂಬಾ ಮುಖ್ಯ, ಮಾಡ್ಲೇಬೇಕು. ಆದ್ರೆ ಅದೆರಡು ಏನು ಅಂದ್ರೆ PDP, ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್. It enhances your personality. It makes you a very good person. If your goal is to become a very good person, enough. But ನಮಗೆಲ್ಲರಿಗೂ ಗೊತ್ತು what we are seeking. First class ನೆನಪಿಟ್ಟಿದ್ರೆ what we are seeking, it is not just something. Why we want to become value based also? Why we want to become good also ಅಂದ್ರೆ I want to be happy. I want to be peaceful. I want to be complete. I want to live a fulfilled life. ನಾನು ನನ್ನ ಜೀವನದಲ್ಲಿ ಶಾಂತಿ, ಅಭಯ, ಆನಂದ ಮತ್ತು ಪರಿಪೂರ್ಣತೆಯನ್ನ, ಸಾರ್ಥಕತೆಯನ್ನ ಪಡಿಬೇಕಾದ್ರೆ ಮುಖ್ಯ. ಅದಕ್ಕೆ ಇದೆಲ್ಲ ಹೆಲ್ಪ್ ಮಾಡುತ್ತೆ, ನೋ ಡೌಟ್. ಆದ್ರೆ ಅದೇ ಅದನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ದೃಷ್ಟಿಯಿಂದ ಯಾವ್ದಾದ್ರು ಒಂದು ವಿಚಾರ ಆ ರೂಟ್ ಕಾಸ್ ಹೋಗ್ತಾ ಇದೆ ಅಂದ್ರೆ ಅದು ಇವತ್ತಿನ ಸೆಷನ್ ಹೋಗುತ್ತೆ. ಬಟ್ ಬಿಫೋರ್ ದ್ಯಾಟ್ ನಾನು ನಿಮ್ಗೆ ಹೇಳ್ಬಿಟ್ಟೆ, ಕರ್ಮಯೋಗ ಮತ್ತು ಉಪಾಸನ ನಿಮ್ಗೆ ಆ ಒಂದು ರಿಸಲ್ಟ್ ನ ಕೊಡೋದಿಲ್ಲ ಅಂತ. ಆದ್ರೆ ಯಾಕೆ ಕೊಡೋದಿಲ್ಲ ಅಂತ ನಾವು ನೋಡಿದಾಗ, ಪ್ಯೂರಿಟಿ ಆಫ್ ಮೈಂಡ್ ಇಸ್ ಇಂಪಾರ್ಟೆಂಟ್, ಬಟ್ ಇಟ್ ಇಸ್ ನಾಟ್ ಅನ್ ಎಂಡ್ ಇನ್ ಇಟ್ ಸೆಲ್ಫ್ ಅಂತ ನಾನು ಹೇಳಿದ್ದೆ. ಬಟ್ ವೈ ಇಟ್ ಕೆನಾಟ್ ಗಿವ್ ಯು ಮೋಕ್ಷ? ಐ ಟೋಲ್ಡ್ ಇಟ್ ಕೆನಾಟ್ ಗಿವ್ ಯು ಮೋಕ್ಷ. ವೈ ಇಟ್ ಕೆನಾಟ್ ಗಿವ್ ಯು ಮೋಕ್ಷ ಅಂತಂದಾಗ ನಾನು ಆಗ್ಲೇ ಹೇಳಿದೆ, ಕರ್ಮಯೋಗ ಅಥವಾ ಉಪಾಸನ ಯೋಗ ಎರಡೂ ಕೂಡ ಕರ್ಮಗಳೇ, ಫಿಸಿಕಲ್ ಆರ್ ಮೆಂಟಲ್. ವಾಟ್ ಕ್ಯಾನ್ ಕರ್ಮ ಡು? ಕರ್ಮ ಅಟ್ ಮೋಸ್ಟ್ ವಾಟ್ ಇಟ್ ಕ್ಯಾನ್ ಡು. ಕರ್ಮದಿಂದ ನೀವು ಏನನ್ನ ಸಾಧಿಸಬಹುದು ಅಂದ್ರೆ, ಶಂಕರಾಚಾರ್ಯರು ಈಶಾವಾಸ್ಯ ಉಪನಿಷತ್ತಿನ ಒಂದು ಭಾಷ್ಯದ ಅವತರಣಿಕೆ 1ನೇ ಪ್ಯಾರಾಗ್ರಾಫ್ ಅಲ್ಲೇ ಬರೀತಾರೆ, ಕರ್ಮದಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಏನು ಅಂತಂದ್ರೆ 4 ಮಾತ್ರ ಮಾಡೋದಕ್ಕೆ ಸಾಧ್ಯ ಅಂತ. ಹಿ ಯೂಸಸ್ 4 ವರ್ಡ್ಸ್. ಆ 4 ವರ್ಡ್ಸ್ ಉಪಯೋಗಿಸ್ಕೊಂಡು 4 ಬುಕ್ ಬರೀಬಹುದು, ಅಷ್ಟು ದೊಡ್ಡದಿದೆ. ಬೈ ಎನಿ ಕರ್ಮ ಯು ಕ್ಯಾನ್ ಡೂ ಓನ್ಲಿ ದೀಸ್ 4 ಥಿಂಗ್ಸ್. ವಾಟ್ ಆರ್ ದೋಸ್? ದ ಫಸ್ಟ್ ಒನ್ ಇಸ್ ಉತ್ಪಾದ್ಯ ಆರ್ ಉತ್ಪಾದ್ಯತೆ, ಪ್ರೊಡಕ್ಷನ್. ಯು ಕ್ಯಾನ್ ಪ್ರೊಡ್ಯೂಸ್ ಸಮಥಿಂಗ್, ಯಾವುದೋ ಒಂದನ್ನ ಉತ್ಪಾದಿಸಬಹುದು. ಫಸ್ಟ್ ಯಾವುದೇ ಒಂದನ್ನು ತಗೊಂಡ್ರು ಕೂಡ ನೀವೇನೋ ಒಂದು ಉತ್ಪತ್ತಿ ಆಗ್ತಾ ಇದೆ ಅಂದ್ರೆ ಅದು ಕರ್ಮದಿಂದ ಆಗುತ್ತೆ. ಸೆಕೆಂಡ್, ಆಪ್ಯತೆ ಅಂದ್ರೆ ಯು ಕ್ಯಾನ್ ಗೆಟ್ ಇಟ್, ಯು ಕ್ಯಾನ್ ಗೋ ಅಂಡ್ ಗ್ರಾಬ್ ಇಟ್. ಅಂದ್ರೆ ಯಾವುದೋ ಒಂದನ್ನ ಪಡೆಯೋದಕ್ಕಾಗತ್ತೆ. ಮೊದಲನೇದು ಪ್ರಿಪೇರ್ ಮಾಡೋದಕ್ಕೆ, ಎರಡನೇದು ಪಡೆಯೋದಕ್ಕೆ. ಮೂರನೇದು ವಿಕಾರ್ಯತೆ. ವಿಕಾರ್ಯತೆ ಅಂದ್ರೆ ಮಾಡಿಫೈ, ಯು ಕ್ಯಾನ್ ಸಮ್ಹೌ ಮಾಡಿಫೈ. ಫಾರ್ ಎಕ್ಸಾಂಪಲ್, ಹಾಲನ್ನ ಮೊಸರಾಗಿ ಮಾಡಿಫೈ ಮಾಡೋದು, ಟ್ರಾನ್ಸ್ಫಾರ್ಮ್ ಮಾಡೋದು, ಚೇಂಜ್ ಮಾಡೋದು. ಸೊ ಈ ರೀತಿಯ ಒಂದು ಬದಲಾವಣೆ, ಪರಿವರ್ತನೆ ಮಾಡೋದಕ್ಕೆ ಕರ್ಮದಿಂದ ಸಾಧ್ಯ. ನಾಲ್ಕನೇದು ಸಂಸ್ಕಾರ್ಯತೆ. ಸಂಸ್ಕಾರ ಅಂತ ವರ್ಡ್ ಉಪಯೋಗಿಸ್ತೇವೆ. ವಾಟ್ ಡಸ್ ದಟ್ ಮೀನ್? ಪ್ಯೂರಿಫೈ. ಸೊ ಯಾವುದನ್ನೇ ಆಗ್ಲಿ ಪ್ಯೂರಿಫೈ, ಒಂದು ಗೋಲ್ಡ್ ನ ಪ್ಯೂರಿಫೈ ಮಾಡೋದಿರಬಹುದು, ಮನೆಯನ್ನ ಶುದ್ಧಿ ಮಾಡೋದಕ್ಕಿರಬಹುದು. ಸೊ ನಾವ್ ಯಾವ್ದನ್ನೇ ಒಂದು ಪ್ರೊಡ್ಯೂಸ್ ಮಾಡೋದು ನಮ್ಗೆಲ್ಲಗೂ ಗೊತ್ತು, ಪ್ರೊಡಕ್ಷನ್ ಗಳು ಯಾವ್ದನ್ನೇ ತಗೊಂಡು. ಗೇನಿಂಗ್, ಯಾವ್ದೊಂದನ್ನ ಹೋಗಿ ತಗೊಂಡ್ ಬರುವಂತದ್ದು. ನಾನು ಯಾವ್ದೋ ಈಗ ತಗೊಂಡೆ, ಗ್ಲಾಸ್ ನ ತಗೊಂಡೆ, ಇದು ಒಂದು ಕರ್ಮ ಮಾಡುತ್ತೆ. ಇನ್ನು ವಿಕಾರ್ಯ, ಮಾಡಿಫೈ ಹೇಳಿದೀನಿ. ನಾಲ್ಕನೇ ಸಂಸ್ಕಾರ್ಯ, ಪ್ಯೂರಿಫೈ ಮಾಡುತ್ತೆ. ಸೊ ಈ 4 ಬಿಟ್ಟು 5ನೇದನ್ನ ಕರ್ಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯು ಕ್ಯಾನ್ ಥಿಂಕ್ ಅಂಡ್ ಲೆಟ್ ಮಿ ನೋ ಇಫ್ ಯು ಗೆಟ್ ಎನಿಥಿಂಗ್. ಈ 4 ಮಾತ್ರ ನೀವು ಯಾವುದನ್ನೇ ಕರ್ಮ ತಗೊಂಡ್ರು, ಇಟ್ ಕಮ್ಸ್ ಅಂಡರ್ ದೀಸ್ 4: ಉತ್ಪಾದ್ಯತೆ, ಆಪ್ಯತೆ, ವಿಕಾರ್ಯತೆ ಅಂಡ್ ಸಂಸ್ಕಾರ್ಯತೆ. ಪ್ರೊಡಕ್ಷನ್, ಗೇನಿಂಗ್, modification and purification. And all these are important in our life. If your goal is to purify your heart, karma does, upasana does. If you want to gain something, karma does, upasana does. If you want to go to some loka and enjoy the pleasures, karma does, upasana does, no doubt. If you want to modify your life for a better living, karma does. So ಇದೆಲ್ಲವನ್ನು ಕರ್ಮ ಮಾಡುತ್ತೆ. ಆದ್ರೆ ಮೋಕ್ಷ ಈ 4ರಲ್ಲೂ ಬರೋದಿಲ್ಲ. 4ರಲ್ಲೂ ಮೋಕ್ಷ ಆಗೋದಿಲ್ಲ. ಯಾಕೆಂದ್ರೆ ಸೈನ್ಸ್ ಅಥವಾ ಬೇಸಿಕ್ ಲಾಜಿಕ್, ಕಾಮನ್ ಸೆನ್ಸ್ ಉಪಯೋಗಿಸಿದ್ರೆ ಎನಿಥಿಂಗ್ ಪ್ರೊಡ್ಯೂಸ್ಡ್ ವಿಲ್ ಬಿ ಡೆಸ್ಟ್ರಾಯ್ಡ್. ಎನಿಥಿಂಗ್ ಪ್ರೊಡ್ಯೂಸ್ಡ್, ಯಾವುದೇ ಒಂದು ಉತ್ಪತ್ತಿ ಆದ್ರೆ ಅದಕ್ಕೆ ನಾಶ ಇದೆ. ಕೃಷ್ಣ ಗೀತೆಯಲ್ಲಿ ಹಲವಾರು ಸರಿ ಹೇಳಿದ್ರೆ ನೋಡ್ಕೊಬಹುದು. ಸೆಕೆಂಡ್, ಎನಿಥಿಂಗ್ ಗಾಟ್, ಎನಿಥಿಂಗ್ ಗೇನ್ಡ್ ಕ್ಯಾನ್ ಬಿ ಲಾಸ್ಟ್. ಕ್ಯಾನ್ ಬಿ ಲಾಸ್ಟ್. ಯಾವುದನ್ನೇ ಪಡಿತಿರೋ ಅದನ್ನ ಕಳ್ಕೊಳ್ಳೋ ಸಾಧ್ಯತೆ ಇದೆ. ಥರ್ಡ್, ಎನಿಥಿಂಗ್ ಮಾಡಿಫೈಡ್, it can modify again, it can change again for the better or for the worst. ಅದು ಬದಲಾವಣೆ, ಪರಿವರ್ತನೆ, ಒಳ್ಳೆದಕ್ಕೆ ಬೇಕಾದ್ರೂ ಆಗ್ಬೋದು, ಕೆಳಕ್ಕೆ ಬೇಕಾದ್ರೂ ಆಗ್ಬೋದು. 4ನೇದು ಪ್ಯೂರಿಫೈ. ಪ್ಯೂರಿಫೈ ಮಾಡಿದ್ರೆ ಆದ್ರೆ ಮತ್ತೆ ಅದರ ಮೇಲೆ ಧೂಳು ಕೂತ್ಕೋಬಹುದು, ಮತ್ತೆ ಅದರ ಮೇಲೆ ಒಂದಷ್ಟು ಇಂಪ್ಯೂರಿಟೀಸ್ ಗಳು ಕೂತ್ಕೋಬಹುದು, ಮತ್ತೆ ಪ್ಯೂರಿಟಿ ಮಾಡ್ಬೇಕಾಗ್ತದೆ.
If moksha is any of these, it is not eternal. It is not eternal. ಮೋಕ್ಷ ಅನ್ನೋದು ಒಂದು ಸರಿ ಆತ್ಯಂತಿಕ ಅಂತ ಹೇಳೋದಾದ್ರೆ, ಅದಕ್ಕೆ ಒಂದ್ಸರಿ ಅದ್ರಲ್ಲಿ ಮುಗಿತು ಅಂತ ಹೇಳೋದಾದ್ರೆ, ಈ ನಾಲ್ಕರಲ್ಲಿ ಯಾವುದನ್ನೇ ತಗೊಂಡ್ರು ಮತ್ತೆ ಬರೋ ಸಾಧ್ಯತೆ ಇರುತ್ತೆ. ನೀವು ಚಿನ್ನ ತಗೊಂಡು ಕ್ಲೀನ್ ಮಾಡಿ ಚೆನ್ನಾಗಿ ಒಳ್ಳೇದ್ ಮಾಡಿಸ್ತೀರಾ, ಇನ್ನು 2 ವರ್ಷ ಆದ್ಮೇಲೆ ಮತ್ತೆ ಪ್ಯೂರಿಫಿಕೇಶನ್ ಮತ್ತೆ ಹೋಗ್ಬೇಕಾಗತ್ತೆ, ಮತ್ತೆ ಅದನ್ನ ಕ್ಲೀನ್ ಮಾಡಿಸ್ಬೇಕಾಗತ್ತೆ. ನೀವು ಯಾವ್ದೊಂದು ಪಡೆದಿರ್ತೀರಾ ಮತ್ತೆ ಅದು ಬದಲಾವಣೆ ಆಗಿರುತ್ತೆ. ಹಾಲು ಮೊಸರಾಗಿ ಬದಲಾದ್ರೆ ಮೊಸರು ಮತ್ತೆ ಬೆಣ್ಣೆ ಆಗತ್ತೆ, ಬೆಣ್ಣೆ ತುಪ್ಪ ಆಗತ್ತೆ, ಮತ್ತೆ ಅದು ಹಾಳಾಗತ್ತೆ. ಸೊ ಈ ರೀತಿ ಬದಲಾವಣೆ ಪ್ರಕೃತಿಯ ನಿಯಮ. ನಾವು ಪ್ರಕೃತಿ ಇರಬೇಕು, ಪ್ರಕೃತಿನ ಮೀರಬೇಕು. ಪ್ರಕೃತಿ ಅಂದ್ರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ನೇಚರ್, ಐ ಆಮ್ ಟಾಕಿಂಗ್ ಅಬೌಟ್ ದಿ ಹ್ಯೂಮನ್ ನೇಚರ್. ಸೊ ಈ ದೃಷ್ಟಿಯಿಂದ ಕರ್ಮ ಮಾಡುವಂತಹ ಈ 4 ಕೂಡ ಮೋಕ್ಷಕ್ಕೆ ಸಾಧನವಲ್ಲ. ಉಪಾಸನೆ ಕೊಡುವಂತಹ ಯಾವುದೇ ರಿಸಲ್ಟ್ ಮೋಕ್ಷಕ್ಕೆ ಸಾಧನವಲ್ಲ, ನೇರಾದ ಸಾಧನವಲ್ಲ. ನಾಟ್ ಡೈರೆಕ್ಟ್ ಮೀನ್ಸ್, ಐ ಯೂಸ್ ದಟ್ ವರ್ಡ್, ಡೈರೆಕ್ಟ್. ಸೊ ಆ ದೃಷ್ಟಿಯಿಂದ ಇದೆಲ್ಲವೂ ಉಪಯೋಗ ಆದ್ರೂ ಕೂಡ ಇದೇಂದಾಗಲ್ಲ. ಈಗ ಒಬ್ರು ಪ್ರಶ್ನೆಯಲ್ಲಿ ಕೆಳಗೆ ಹಾಕ್ತಾ ಇದ್ರು ಗುಣ ಅಂತ. ಐ ಥಿಂಕ್ ಇನ್ ದ ವರ್ಣಾಶ್ರಮ ವ್ಯವಸ್ಥೆ ಐ ಗೇವ್ 3 gunas: sattva, rajas, tamas. Tamas is very bad, rajas means dull, rajas is more active, selfish, sattva is very good and takes you towards knowledge. Most of us have even ಕೇಳಿಸ್ಕೊಂಡಾಗ ಅನ್ಸುತ್ತೆ, I should become sattvic, I should become sattvic. Definitely you become sattvic, but that's not the end. Let me tell you a story of Sri Ramakrishna Paramahamsa. ರಾಮಕೃಷ್ಣ ಪರಮಹಂಸಕ್ಕೂ ಹೇಳುವಂತಹ ಒಂದು ಕಥೆ ಈ ಸಮಯದಲ್ಲಿ ನೆನಪು ಬರುತ್ತೆ. There was one person, a merchant, ಒಬ್ಬ ವ್ಯಾಪಾರಿ. he was moving from his village to other village via a forest. ಅವನ ಹಳ್ಳಿಯಿಂದ, ಅವನ ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಮಧ್ಯದಲ್ಲಿ ಒಂದು ಕಾಡಿದೆ, ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. he has lot of resources and money, everything, ದುಡ್ಡು ಎಲ್ಲವನ್ನ ಇಟ್ಕೊಂಡು ಹೋಗ್ತಿದ್ದಾನೆ. ಅದನ್ನ ನೋಡಿದಂತಹ 3 ಜನ ಕಳ್ಳರು, 3 thieves saw that person, saw that merchant and robbed him. ಅವನಿಂದ ಎಲ್ಲವನ್ನ ಕಸಿದುಕೊಂಡು ಕಳ್ತನ ಮಾಡಿ ತಗೊಳೋದಕ್ಕೆ ಹೋದ್ರು. ಅವನು ಯಾವಾಗ ಅದಕ್ಕೆ ಬಿಡ್ಲಿಕ್ಕೆ ಹೋದ್ನೋ, ಆಗ ಬಿಡೋದಿಲ್ಲ ಅಂತ ಹೋದ್ನೋ, ಆಗ ಅವನನ್ನ 3 ಜನ ಹಿಡಿದು ಕಟ್ಟಾಕಿ ಒಂದು ಮರಕ್ಕೆ ಕಟ್ಟಾಕೋದು. he was tied to a tree. then one person told, we have taken all the resources, ನಾವು ಅವನ್ನೆಲ್ಲ ಕಿತ್ಕೊಂಡಾಯ್ತಾ? yes, ಕಿತ್ಕೊಂಡಾಯ್ತು. so now what should we do? first person told, let us kill him and go, run away, otherwise he will tell it to the police. ಸಾಯಿಸ್ಬಿಟ್ಟು ಹೋಗೋಣ, ಇಲ್ಲಾಂದ್ರೆ ಯಾರು ಪೊಲೀಸ್ ಹೇಳ್ಬಿಟ್ರೆ ಕಷ್ಟ ಅಂತ. ಎರಡನೇ ನಂದ, ಸಾಯಿಸೋದು ಯಾಕೆ, ಸುಮ್ನೆ ಕಟ್ ಹಾಕಿದೀವಲ್ಲ, ಕೈ ಕಾಲು ತಲೆ ಕಣ್ಣು ಎಲ್ಲವನ್ನ ಕಟ್ ಹಾಕ್ಬಿಟ್ಟು ನಮ್ಮ ಪಾಡ ನಾವು ಬಿಟ್ಬಿಟ್ಟು ಹೋಗ್ಬೇಡ. we will tie him and we will leave. ಅವನಿಗೇನು ಗೊತ್ತಾಗ್ದಲ್ಲ ಹತ್ರ ಹೋಗ್ಬೇಡ. 3ನೇವನು ಹೇಳ್ದ, ಅವರಿಬ್ರು ಆ ಕಡೆ ಹೋಗ್ತಾ ಇದ್ರು. ತಕ್ಷಣ ಆ 3ನೇವನು ಕಟ್ ಹಾಕಿದಂತಹ ಗಂಟನ್ನ ಬಿಡಿಸಿ, ದಾರವನ್ನ ಬಿಡಿಸಿ, he untied it and removed all the knots that he had and showed the direction towards the village that he had to go. ಆಗ ಈ ವ್ಯಕ್ತಿ ಕೇಳ್ತಾನೆ, ಇಷ್ಟೆಲ್ಲ ಹೆಲ್ಪ್ ಮಾಡ್ತಿದ್ಯಲ್ಲ, ನೀನು ನನ್ನ ಜೊತೆ ಬರೋದಕ್ಕಾಗಲ್ವಾ ಅಂತ. ಆಗ that third person says, I am only here to help you, but please know I am also a thief. I am also a thief. ಅವ್ರು ಹೇಳ್ತಾನೆ, ಈ 3ನೇವನು ಕೂಡ ನಾನು ನಿನ್ನ ಹೆಲ್ಪ್ ಮಾಡಿದೀನಿ ಅಷ್ಟೇ, ಆದ್ರೆ ತಿಳ್ಕೊ ನಾನು ಒಬ್ಬ ಕಳ್ಳನೇ ಅಂತ. ಈ 3 ವ್ಯಕ್ತಿಗಳು, ಆ ಯಾರು ಆ ಮರ್ಚೆಂಟ್ who had lot of treasure ಅಂತಂದ್ರೆ, it is we ourselves has lot of treasures within. ನಮ್ಮನ್ನ 3 ಜನ ಕಳ್ಳರು ದಿನಾ ದರೋಡೆ ಮಾಡ್ತಾ ಇದ್ದಾರೆ. every day we are getting robbed. how? one person using tamasic, all kinds of things, ಬೇರೆಯವ್ರನ್ನ ಡಿಸ್ಟ್ರಕ್ಷನ್ ಮಾಡುವಂತ, ಮನಸ್ಸಿನಲ್ಲಿ ಬರುವಂತಹ ನೆಗೆಟಿವ್ ಟೆಂಡೆನ್ಸೀಸ್, ಇದರಿಂದ ನಮ್ಮನ್ನ ಹಾಳು ಮಾಡ್ತಾ ಇದ್ದಾನೆ. ಸೆಕೆಂಡ್, ಸೆಲ್ಫಿಶ್, he wants everything but doesn't harm. ಸೊ ಆ ದೃಷ್ಟಿಯಿಂದ ರಾಜಸಿಕ್, ಅವನು ಕೂಡ ಕಳ್ಳನೆ, ಅವನು ನಮ್ಮನ್ನ ರಾಬ್ ಮಾಡ್ತಾ ಇದ್ದಾನೆ. ಬಟ್ 3ನೇವನು, ಅವನು ಕೂಡ ರಾಬರ್, he is still a thief but still somehow sattvic, somehow leads us to the proper route, leads us to the destination, but he himself cannot come there. ಸೊ ಆ ದೃಷ್ಟಿಯಿಂದ ಗುಣಗಳಷ್ಟೇ ಅಲ್ಲ, ಗುಣಗಳನ್ನ ಮೀರಬೇಕು. ನೀವು ಭಗವದ್ಗೀತೆಯಲ್ಲಿ ಹಲವಾರು ಜನ ಓದಿರೋರು ಇದ್ರೆ, ಗುಣತ್ರಯ ವಿಭಾಗ ಯೋಗದಲ್ಲಿ ಗುಣತ್ರಯ ಹೇಳಿ, ಲಾಸ್ಟ್ ಪಾರ್ಟ್ ಇಸ್ ಗುಣಾತೀತ, ಹೌ ಟು ಟ್ರಾನ್ಸೆಂಡ್ ಆಲ್ 3 ಗುಣಾಸ್, ಅಂಡ್ ದಟ್ ಟ್ರಾನ್ಸೆಂಡೆಂಟ್ ಪರ್ಸನ್ who transcend all these 3 gunas is a real ಜ್ಞಾನಿ. ಸೊ ಆ ದೃಷ್ಟಿಯಿಂದ ನಾವು ಇಟ್ಕೋಬೇಕಾಗುತ್ತೆ. ಸೊ ಮೋಕ್ಷ, it goes to the root of the problem. ಯಾವುದು ಅಂತಂದ್ರೆ ಅವಿದ್ಯಾ ಅಜ್ಞಾನ. ಅಂಡ್ where to go and seek suggestion or guidance ಅಂತಂದಾಗ, ನೀವೇ ನೋಡಿ, ಯಾವ್ದಾದ್ರು ಒಬ್ರು ಫಾರ್ ಎಕ್ಸಾಂಪಲ್, ಯು ಸಿ ಅ ಪರ್ಸನ್ ಅಂಡ್ ದಟ್ ಪರ್ಸನ್ ಇಸ್ ಸಪೋಸ್ ಟು ಬಿ ಅನ್ ಆಸ್ಟ್ರಾಲಜರ್. ಆ ಆಸ್ಟ್ರಾಲಜರ್ ನ ನೀವು ಯಾವಾಗ ನಂಬ್ತೀರಾ ಅಂತಂದ್ರೆ, when he gives you ಡಾಕ್ಯುಮೆಂಟೇಶನ್, ಅಥವಾ ನಿಮಗೆ ನಿಮ್ಮ ಹಳೆಯ ಪಾಸ್ಟ್ ಗಳನ್ನ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ನಿಮ್ಮ ಜೀವನದಲ್ಲಿ ನಡೆದಿದ್ದನ್ನೇ ಹೇಳಿದ್ರೆ, if the astrologer tells whatever you have faced in your life earlier, you get faith in him, and whatever he predicts,
You take it in faith. It may happen or may not happen, that's different, but you take in faith. In the similar way, rajasic, sattvic and tamasic, in the similar way, scriptures analyze all the life experiences of individuals. ನಮಗೆ ಒಂದು ಎಲ್ಲ ರೀತಿಯ ಇಂಡಿವಿಜುವಲ್ಸ್ ಗಳಲ್ಲಿ ಇರುವಂತಹ ಪ್ರಾಬ್ಲಮ್ ಗಳನ್ನ ವಾಟ್ ಎವರ್ ವಿ ಆರ್ ಗೋಯಿಂಗ್ ಥ್ರೂ, ಇಟ್ ಅನಲೈಸಸ್. ಇಫ್ ಯು ಸಿ ದ ಅನಾಲಿಸಿಸ್, ಇಫ್ ಯು ಗೆಟ್ ಕನ್ವಿನ್ಸ್ಡ್, ಎಸ್ ಕರೆಕ್ಟ್, ನಾನು ಇಷ್ಟು ದಿನ ಮಾಡ್ತಿದ್ದಂತಹ ಅರ್ಥ ಮತ್ತು ಕಾಮಕ್ಕೆ ಹೋಗ್ತಾ ಇದ್ದ ಯಾವುದು ಕೂಡ ನನಗೆ ಪರಿಪೂರ್ಣತೆಯನ್ನು ಕೊಟ್ಟಿಲ್ಲ. ನನಗೆ ಧರ್ಮ ಅಥವಾ ವ್ಯಾಲ್ಯೂಸ್ ತುಂಬಾ ಮುಖ್ಯ, ಆದ್ರೆ ಅಷ್ಟಾಗಿ ಕೂಡ ಇನ್ನೂ ಏನೋ ಬೇಕು ಅನ್ನಿಸ್ತಾ ಇದೆ. ಸಮ್ ಹೌ ಐ ನೀಡ್ ಸಮಥಿಂಗ್ ಮೋರ್ ಅನ್ನಿಸ್ತಾ ಇದೆ ಅಂತ ಅನ್ಸಿದ್ರೆ, ಶಾಸ್ತ್ರಾಸ್, ಸ್ಕ್ರಿಪ್ಚರ್ಸ್ ಸೇ ಯು ಆರ್ ಇನ್ ದ ರೈಟ್ ಪಾತ್ and take it in faith. Just believe. I'm not telling you blind belief. Just take it for faith at that moment and go forward. So ಆ ದೃಷ್ಟಿಯಿಂದ ಒಂದು ಬೇಸಿಕ್ ಆಸ್ಟ್ರಾಲಜರ್ ಕೊಡುವಂತಹ ಒಂದು ಬೆನಿಫಿಟ್ ಆಫ್ ಡೌಟ್ ಅಲ್ಲಿ ಶಾಸ್ತ್ರಗಳನ್ನ ಒಪ್ಕೊಳ್ಳುವಂತರಾದ್ರೆ ನಾವು ಮುಂದಿನ ವಿಚಾರಕ್ಕೆ ಹೋಗ್ಬೋದು. Then what is moksha? First class ಹೇಳಿದೀನಿ. Moksha is not travel in space, travel in time and gaining something as action. It is absolute security, peace, happiness. ಆತ್ಯಂತಿಕ ಸುಖ, ಶಾಂತಿ ಮತ್ತು ಅಭಯ, ಪರಿಪೂರ್ಣ ಜೀವನ ಇಲ್ಲೇ ಈಗಲೇ ಅನುಭವಿಸುವಂಥದ್ದು. ಹಿಯರ್ ಅಂಡ್ ನೌ ಅನುಭವಿಸೋದು ಹೊಸದಾಗಲ್ಲ, ನಾವೇ ಆಗಿ. ಸೊ ಆ ದೃಷ್ಟಿಯಲ್ಲಿ ಇದು ಯಾಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ, ವಿ ಆರ್ ಆಲ್ವೇಸ್ ಸರ್ಚಿಂಗ್ ಹಿಯರ್ ಅಂಡ್ ದೇರ್. ಏನೋ ಮಾಡ್ತೀವಿ, ಏನೋ ಹೋಗ್ತೀವಿ ಅಂತಂದಾಗ, ಐ ರಿಮೆಂಬರ್ ಅ ಸ್ಟೋರಿ. ಮೈ ಗುರುಜಿ ಪರಮಾರ್ಥಾನಂದ ಸ್ವಾಮೀಜಿ, he tells a beautiful story. I'll cut short and tell you the essence of the story. There was a train. A train alli a person, a passenger, again a rich person is traveling in the same compartment, in the same bogie. One more person is there, that is a thief, again a thief, and it's a long journey. Let's assume from Kanyakumari to Delhi, 3 nights journey. 3 ದಿನ ರಾತ್ರಿ ಆ ಟ್ರೈನ್ ನಲ್ಲಿ ಟ್ರಾವೆಲ್ ಮಾಡಬೇಕಿದೆ. And this rich person, he opens his purse, wallet, and he starts counting the money. It's in lakhs. He's counting the money and he looks at the front. ಮುಂದೆ ಇರುವಂತವರನ್ನ ನೋಡ್ತಾರೆ. ಮುಂದೆ ಇದ್ದಂತವರನ್ನ ನೋಡಿದ ತಕ್ಷಣ he understands that person is staring at this. And by looks itself he understood, I think he is trying to steal. ಕಳ್ಳ ಅಂತ ಅನ್ಸೋದಕ್ಕೆ ಶುರು ಆಗತ್ತೆ, ಕಳ್ತನ ಮಾಡಬಹುದು ಅಂತ. And from that time he became a little more cautious. And he looked at his body language ಎಲ್ಲ ನೋಡಿದಾಗ ಅವನಿಗೆ ಗೊತ್ತಾಗುತ್ತೆ, ಹಾ ಇವನು ಕಳ್ಳಾನೇ ಇರ್ಬೇಕು ಮೋಸ್ಟ್ಲಿ ಅಂತ. He comes to a conclusion. And that other person was really a thief. He also looked at the counting of notes and he was imagining how good it would be if I rob that money. ಆರಾಮ್ಸೆ ನನ್ನ ಜೀವನ ಎಷ್ಟು ಚೆನ್ನಾಗಿ ಮಾಡ್ಬೋದು, ಲಕ್ಷಾಂತರ ರೂಪಾಯಿ ಇಟ್ಕೋಬಹುದು ಅಂತ. Then that night this passenger sleeps. Night as usual, night journey in train, everyone sleeps. And this robber is waiting for that night to happen and this person to sleep. ಮಲಗ್ಲಿ ಅಂತ ಕಾಯ್ತಾ ಇದ್ದಾನೆ. ಅವನು ಮಲಕೊಂಡ. He starts searching here and there. ಎಲ್ಲ ಕಡೆ ಹೋಗಿ ಅವನ ಎಲ್ಲ ಬುದ್ಧಿಯನ್ನ, ಸ್ಕಿಲ್ಸ್ ನ ಉಪಯೋಗಿಸಿ he is searching everywhere, but he is not getting it. He didn't get. ಎಷ್ಟೆಲ್ಲ ಹುಡುಕಿ 2-3 hours ಆಯ್ತು, ಹುಡುಕರು ಸಿಕ್ಲಿಲ್ಲ. Then he thought, somehow somewhere he has kept. I'm not getting it, so let me see tomorrow. The next day happened. Next day again the person starts counting the notes. And this person feels, from where he got this? Yesterday I have searched everywhere. ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಸಿಕ್ಲೇ ಇಲ್ವಲ್ಲ, ಇವನೆಲ್ಲಿಂದ ತಗೊಂಡ ಅಂತ. Second day night happened, the same story. He could not get it. Third day, same story. Continued, could not get. Fourth day, before getting down from the train, this robber got irritated, frustrated. And first time he's failing for 3 consecutive days from just a small person. ಅವನು ಹೋಗಿ ಹೇಳ್ತಾನೆ, sir, every day I see you counting notes so much, but night I don't see where you keep, how will you save it? I don't know. How do you save that money? Because there are many robbers. And this person, before getting down, he said, I know there are robbers and you are one among them. ನನಗೆ ಗೊತ್ತು ಕಳ್ಳರಿದ್ದಾರೆ, ಅದ್ರಲ್ಲಿ ನೀನು ಒಬ್ಬ ಅಂತ. ಅದಕ್ಕೋಸ್ಕರ ನಾನು ಮುಚ್ಚಿಟ್ಟೆ ಅಂತ. ಮುಚ್ಚಿಟ್ರ? Where did you hide it? I searched everywhere, but where did you hide it? Behind or below your pillow. ನೀನು ಮಲ್ಕೊಳ್ಳೋ ದಿಂಬಿನ ಕೆಳಗೆ ಮುಚ್ಚಿಟ್ಟೆ. ನೀನ್ ಅಲ್ಲಿ ಮಾತ್ರ ಹುಡುಕಲ್ಲ ಅಂತ ಗೊತ್ತು, ಬೇರೆ ಎಲ್ಲಾ ಕಡೆ ಹುಡುಕ್ತಿ ಅಂತ ಗೊತ್ತು. ಅದಕ್ಕೆ ನೀನ್ ಯಾವಾಗಾರ ಬಾತ್ರೂಮ್ ಹೋಗ್ತಾ ಇದೆಯೋ, for the calls of nature, I used to keep it below your pillow. This person felt everything was just behind me or below me, but I didn't take. The same thing is happening with us. The completeness, the limitlessness, the fulfillment,
security, peace, happiness is all within us. All within us. We're trying to search outside. We're all like that thief. We're all like that thief. So ಯಾವಾಗ ನಮ್ಮ ಒಂದು ಟ್ರೂ ನೇಚರ್ನ, ನಮ್ಮ ಒಂದು ನಿಜವನ್ನ, ನಮ್ಮ ಒಂದು ಪರಿಪೂರ್ಣತೆಯನ್ನು ಕಂಡುಕೊಳ್ತೀವೋ, then all these seekings will come to an end. All these seekings will come to an end. So ಮೋಕ್ಷ ಬೇಕು ಅನ್ನೋರು ಮುಮುಕ್ಷು ಆಗಿರ್ತಾರೆ. A person who seeks moksha is a mumukshu. But after coming to the scriptures, it says, don't seek moksha outside, seek it within. Seek it within. Then you graduate from mumukshu to jignasu. Mumukshu to jignasu means, I know moksha is important, but now I know moksha is not an action. Moksha is through knowledge. ನನಗೆ ಈಗ ಆ ಸೆಲ್ಫ್ ನಾಲೆಜ್ ಬೇಕು ಅನ್ನೋ ಹಂಬಲ ಬಂತಲ್ಲ, ಅವನನ್ನ ಜಿಜ್ಞಾಸು ಅಂತ ಕರೀತಾರೆ. ಯಾರಿಗೆ ಆತ್ಮಜ್ಞಾನ ಬೇಕು ಅಂತಾರೋ ಅವನು ಜಿಜ್ಞಾಸು ಅಂತ. ಸೊ ಗ್ರಾಜುಯೇಷನ್ ಫ್ರಮ್ ಮುಮುಕ್ಷು ಟು ಜಿಜ್ಞಾಸು ಇಟ್ ಸೆಲ್ಫ್ ಇಸ್ ಅ ಬಿಗ್ ಪ್ರಾಜೆಕ್ಟ್. ಸೊ ಆ ದೃಷ್ಟಿಯಲ್ಲಿ ಸ್ಕ್ರಿಪ್ಚರ್ಸ್, ಶಾಸ್ತ್ರಾಸ್ ಗಿವ್ ಅಸ್ ದಟ್ ಒನ್ ಸ್ಟೆಪ್ ಫಾರ್ವರ್ಡ್. ಫ್ರಮ್ ಕರ್ಮಯೋಗ, ಉಪಾಸನ ಯೋಗ, ಗೋ ಟು ದ ನೆಕ್ಸ್ಟ್ ಲೆವೆಲ್. ಅಂಡ್ ದಟ್ ಯೋಗ ಇಸ್ ಕಾಲ್ಡ್ ಜ್ಞಾನ ಯೋಗ. ಟುಡೇಸ್ ಟಾಪಿಕ್ ಜ್ಞಾನ ಯೋಗ. ಕರ್ಮ ಮತ್ತು ಉಪಾಸನೆಯಿಂದ ಯಾವುದು ನಿಮಗೆ ಸಿಕ್ಕಲಿಲ್ವೋ ಅದನ್ನ ಸಿಕ್ಕಬೇಕು ಅನ್ನೋ ತರ ಇದ್ರೆ ಅದು ನಿಮ್ಮಲ್ಲೇ ಇದೆ, ಅದು ತಿಳ್ಕೋಬೇಕು ಅಂತ ಹೇಳುವಂಥದ್ದು ಜ್ಞಾನ ಯೋಗ. ಸೊ ಜ್ಞಾನ ಯೋಗ ಅಂದ ತಕ್ಷಣ ಮೆನಿ ಪೀಪಲ್ ಹ್ಯಾವ್ ಮಿಸ್ಕನ್ಸೆಪ್ಷನ್ಸ್ ಅಬೌಟ್ ದಿಸ್ ಆಲ್ಸೋ. ಜಸ್ಟ್ ಲೈಕ್ ವಿ ಹ್ಯಾವ್ ಮಿಸ್ಕನ್ಸೆಪ್ಷನ್ಸ್ ಅಬೌಟ್ ಕರ್ಮಯೋಗ ಅಂಡ್ ಉಪಾಸನ ಯೋಗ, ಜ್ಞಾನ ಯೋಗಕ್ಕೂ ಕೂಡ ಅದರ ಬಗ್ಗೆ ಕೂಡ ಹಲವಾರು ತಪ್ಪು ತಿಳುವಳಿಕೆಗಳು, ಮಿಸ್ಕನ್ಸೆಪ್ಷನ್ಗಳಿವೆ. ಬೇಕಾದಷ್ಟಿದೆ. ಐ ವಿಲ್ ಗಿವ್ ಯು ಸಮ್ 3-4. ಫಸ್ಟ್ ಅಂಡ್ ಫಾರ್ಮೋಸ್ಟ್, ಜ್ಞಾನ ಯೋಗ. ಜ್ಞಾನ ಯೋಗ ಇಟ್ ಇಸ್ ಫಾರ್ ಓನ್ಲಿ ಸ್ಕಾಲರ್ಲಿ ಪೀಪಲ್ ಆರ್ ಇಂಟೆಲೆಕ್ಚುಯಲ್ ಪೀಪಲ್. ತುಂಬಾ ಬುದ್ಧಿವಂತರಿಗೆ, ತುಂಬಾ ಯಾರು ಪಂಡಿತರು ಇರ್ತಾರೋ ಅವ್ರಿಗೆ ಮಾತ್ರ ಈ ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರ ಇದೆಲ್ಲ ಅವ್ರಿಗೆ ಮಾತ್ರ, ನಮ್ಮಂತವ್ರಿಗೆ ಅಲ್ಲಪ್ಪ. ಫಸ್ಟ್ ಒನ್, ಐ ಆಸ್ಕ್ ಯು, ಸೆಲ್ಫ್ ನಾಲೆಜ್, ಸೆಲ್ಫ್, is it for you or is it for them only? It's for everyone. As I told in the question answer session, Ramana Maharshi asked, whoever says I are eligible for the self knowledge. ನಾನು ಯಾರಿಗೆ ಭಾವ ಇರುತ್ತೋ ಅವ್ರು ಎಲ್ಲರೂ ಕೂಡ ಹೌದು. ಡೋಂಟ್ ಸೇ ಇಟ್ ಇಸ್ ಓನ್ಲಿ ಫಾರ್ ಇಂಟೆಲೆಕ್ಚುಯಲ್ಸ್. ಫಸ್ಟ್ ಮಿಸ್ಕನ್ಸೆಪ್ಷನ್. ಸೆಕೆಂಡ್, ಇನ್ನೊಬ್ಬೊಬ್ರು ಹೇಳ್ತಾರೆ ಇಟ್ ಇಸ್ ನಾಟ್ ಫಾರ್, ಇಟ್ಸ್ ಅ ಗುಡ್ ಒನ್ ಬಟ್ ನಾಟ್ ಫಾರ್ ಕಲಿಯುಗ. ಈ ಕಲಿಯುಗಕ್ಕೆ ಯುಗ ಧರ್ಮ ಇದಲ್ಲಪ್ಪ. ಯುಗ ಧರ್ಮ ಒಂದು ಜಪ ಮಾಡಿ, ಯಾವುದೋ ಒಂದು ಪೂಜೆ ಮಾಡಿ, ಈ ತರ ಮಾಡಿ. ಜ್ಞಾನ ಯೋಗ ಎಲ್ಲ ಹಳೆ ಸತ್ಯಯುಗ, ಉಪನಿಷತ್ ಕಾಲದ ಋಷಿಗಳಿಗೆ ಹೊರತು ಇವತ್ತಿಗಲ್ಲ ಅಂತ. ನಾನು ಐ ಥಿಂಕ್ ರೆಲೆವೆನ್ಸ್ ಆಫ್ ವೇದಾಂತ ತಗೊಳ್ಳುವಾಗ ಹೇಳಿದೆ, ನಥಿಂಗ್ ಹ್ಯಾಸ್ ಚೇಂಜ್ಡ್. Same mind we are experiencing, same self we are experiencing, and same enlightenment we are seeking, same fulfillment we are seeking. ಆ ಪರಿಪೂರ್ಣತೆ ಬೇಕಾಗಿರೋದು, ಆ ಅಭಯ ಬೇಕಾಗಿರೋದು, ಆ ಹ್ಯಾಪಿನೆಸ್ ಬೇಕಾಗಿರೋದು ಅದೇ ತಾನೆ. ಅವತ್ತೇ ಅದೇನಿತ್ತೋ ಅದೇ ಇವತ್ತು ಇದೆ. ಅದು ಬೇಕು ಅಂದ್ರೆ ಯಾವ ಯುಗದವೇ ಆಗ್ಲಿ, ಯಾವ ಯುಗ ಧರ್ಮವೇ ಹೇಳಿ, ಸುಲಭ ಬೇರೆದಿರಬಹುದು. ಅದು ಯಾವುದಕ್ಕೆ ನಾವಾಗ್ಲೇ ನೋಡಿದೀವಿ, ಅದು ಪ್ಯೂರಿಫಿಕೇಶನ್ ಡೆಫಿನೆಟ್ಲಿ. ಬಟ್ ಮೋಕ್ಷಕ್ಕೆ ಇದು. ಮೂರನೇದು ಜ್ಞಾನ ಯೋಗ. ಪುಸ್ತಕ ಓದೋದಾಯ್ತು, ಇಟ್ ಗಿವ್ಸ್ ಯು ಬುಕ್ಕಿಶ್ ನಾಲೆಜ್. ಇಟ್ ಜಸ್ಟ್ ಗಿವ್ಸ್ ಯು ಬುಕ್ಕಿಶ್ ನಾಲೆಜ್. ಇನ್ನೇನ್ ಕೊಡ್ಲಿಕ್ಕೆ ಸಾಧ್ಯ? ಭಗವದ್ಗೀತೆ ಹೋದ್ರೆ ಭಗವದ್ಗೀತೆ ಶ್ಲೋಕ ಅರ್ಥ ಆಗತ್ತೆ, ಇನ್ನೇನು ಗೊತ್ತಾಗಲ್ಲ. ವಿ ವಿಲ್ ಅಂಡರ್ಸ್ಟ್ಯಾಂಡ್ ಅ ಲಿಟಲ್ ಲಿಟಲ್. ದಿಸ್ ಇಸ್ ಆಲ್ಸೋ ಅ ಮಿಸ್ಕನ್ಸೆಪ್ಷನ್. ಫೋರ್ತ್, there are many alternate paths. Why should I go to Jnana Yoga? I can do bhajans, I can do japa, I can do karma yoga, I can do chakra meditation, I can do kundalini meditation. So many people say. I told you one more day, there are many gateways to enter to the temple, but there is only one entrance to enter into the garbhagriha of the temple. ನೀವು ಆ ದೇವಸ್ಥಾನಕ್ಕೆ ಬರಕ್ಕೆ ಹಲವಾರು ಬಾಗಿಲುಗಳಿರಬಹುದು, ಆದ್ರೆ ಗರ್ಭಗುಡಿಗೆ ಹೋಗೋದಕ್ಕೆ ಒಂದೇ ಬಾಗಿಲು. ಹಾಗೆ ಮನಸ್ಸನ್ನ ಚಿತ್ತ ಶುದ್ಧಿ ಮಾಡೋದಕ್ಕೆ, ಚಿತ್ತ ಏಕಾಗ್ರತೆ ಬರ್ಸೋದಕ್ಕೆ, ನಮ್ಮನ್ನ ನಾವು ಒಳ್ಳೆಯವರಾಗಿ ಮಾಡಿ, ಸಾತ್ವಿಕರನ್ನಾಗಿ ಮಾಡಿ, ಕಾನ್ಸಂಟ್ರೇಷನ್ ಬರ್ಸಕ್ಕೆ ನೂರಾರು ಮೆಥಡ್ಗಳು. ಆದ್ರೆ ಮೋಕ್ಷಕ್ಕೆ ಒಂದೇ ಮಾರ್ಗ. there is no alternate means, because we understood the problem as ajnana, and ajnana can go only through jnana. And can just knowledge give me liberation? ಸುಮ್ಮನೆ ಓದ್ಬಿಟ್ಟು ತಿಳ್ಕೊಳ್ಳೋದ್ರಿಂದ ಲಿಬರೇಷನ್ ಸಿಕ್ಬಿಡತ್ತ? we will discuss that also today. ಸೊ ಈ 4-5 ಮಿಸ್ಕನ್ಸೆಪ್ಷನ್ಗಳು. ಸೊ ಈ 5 ಇಟ್ಕೋಬೇಕು. ಇಟ್ ಇಸ್ ಫಾರ್ ಎವ್ರಿವನ್. ಸೊ ದಟ್ಸ್ ದ ರೈಟ್ ಒನ್. ಇಟ್ ಇಸ್ ಅಪ್ಲಿಕೇಬಲ್ ಈವನ್ ಟು ದಿಸ್ ಯುಗ ಅಂಡ್ ಆಲ್ ಯುಗಾಸ್. ಇಟ್ ನಾಟ್ ಜಸ್ಟ್ ಗಿವ್ ಯು bookish knowledge, but direct knowledge that we will understand. It doesn't have any alternate path. All paths lead to this. And last, it gives you the ultimate. So these are the things. Then what is this Jnana Yoga?
ಈ ಜ್ಞಾನ ಯೋಗ ಅಂದ್ರೆ ಏನು? ಗೇನಿಂಗ್ ನಾಲೆಜ್, ಕೋರ್ಸ್ ಆಫ್ ಡಿಸಿಪ್ಲಿನ್ ಟು ಗೇನ್ ನಾಲೆಜ್. ಕೋರ್ಸ್ ಆಫ್ ಡಿಸಿಪ್ಲಿನ್ ಫಾರ್ ವಾಟ್? ಗೇನಿಂಗ್ ನಾಲೆಜ್, ಆರ್ ಟು ಬಿ ಪ್ರಿಸೈಸ್, you can't even gain knowledge. Yakandre if you gain knowledge, again it can go it can be lost. It is removing ignorance. ಅಂದ್ರೆ ಜ್ಞಾನವನ್ನ ಪಡೆಯೋದಕ್ಕಾಗಿ ಅಲ್ಲ, ನಮ್ಮ ಬಗ್ಗೆ ಇರುವಂತಹ ಅಜ್ಞಾನವನ್ನ ತೆಗೆಯೋದಕ್ಕಾಗಿ. It is to remove the misconception and misunderstanding of my own self, not to give me new knowledge. If you see Bhagavad Gita, Upanishad, whichever, they don't teach you something new, though the shlokas may be new, but the pointing towards is already known. It just removes the misconceptions. So aa drishtiinda for what andaga, to simply put gaining knowledge, but actually to remove the misconceptions and misperceptions about oneself. ನಮ್ಮ ಬಗ್ಗೆ ಇರುವಂತಹ ತಪ್ಪು ತಿಳುವಳಿಕೆನ ತೆಗೆದುಹಾಕೋದಕ್ಕೆ. Is knowledge the only means? ಕರ್ಮಯೋಗ, ಉಪಾಸನ, ಧ್ಯಾನ ಆಗೋದಿಲ್ವಾ ಅಂತಂದ್ರೆ, I think in one of the class I gave it as a Q&A, but I want to make it for everyone. Let me give you that example. Ignorance of anything, only knowledge is the solution, nothing else. Let us imagine you have an ignorance about physics, one concept called light. Light ಬಗ್ಗೆ ನಿಮಗೆ ignorance ಇದೆ about a concept, or you can take any language, Chinese language. You have an ignorance about that language. So now what method you follow to come out of that ignorance? ಯಾವ ಒಂದು ಸಾಧನೆ ಮಾಡಿದ್ರೆ ಈ ignorance, ಈ ಅಜ್ಞಾನ ಹೋಗುತ್ತೆ? ಕರ್ಮಯೋಗ, ಫಿಸಿಕ್ಸ್ ಹೇಳುತ್ತೆ running. If you want to know about velocity, run. Will you know about velocity? You can sweat, you can gain strength, all those things are there, but will you know the concept about velocity or light or anything? Definitely not. If that was the case, ಯಾವ ಸ್ಕೂಲ್ಗಳು ಇರಬಾರ್ದಿತ್ತು. ಸೆಕೆಂಡ್, ಹಲವಾರು ಜನ ಹೇಳೋದು ಗುರು ಪೂಜೆ, ಗುರುವನ್ನ ಮಾಡಿದ್ರಾಗತ್ತೆ, ಗುರುವಿನ ಶರಣಾಗತಿ ಆದ್ರೆ. ಡೆಫಿನೆಟ್ಲಿ ಇಟ್ ಹ್ಯಾಸ್ ಇಟ್ಸ್ ಓನ್, ಟುಡೇ ಆಲ್ಸೋ ವಿ ವಿಲ್ ಸಿ. ಬಟ್ ಫಿಸಿಕ್ಸ್ ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿ ಫಿಸಿಕ್ಸ್ ಪ್ರೊಫೆಸರ್ದು ಪಾದ ಪೂಜೆ ಮಾಡಿದ್ರೆ ನಿಮ್ಗೆ ವೆಲಾಸಿಟಿನೋ ಅಥವಾ ಲೈಟ್ ಕಾನ್ಸೆಪ್ಟ್ ಗೊತ್ತಾಗತ್ತೆ? ಮ್ಯಾನೇಜರ್ಗೆ ನೀವು ಪಾದ ಪೂಜೆ ಮಾಡಿದ್ರೆ ನಿಮ್ಮ ವರ್ಕ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗತ್ತೆ? ನೋ. ಥರ್ಡ್, you sit in dhyana, complete meditation, focus, samadhi. Will you get knowledge of physics? No. There is only one method. Go to the professor, go to the teacher. ಟೀಚರ್ ಹತ್ರ ಹೋಗಿ ನನಗೆ ಇದು ಗೊತ್ತಾಗಿಲ್ಲ ಹೇಳ್ಕೊಡಿನಿ, ಅವ್ರು ಹೇಳ್ಕೊಡ್ತಾರೆ, ಅದನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಿ. ಅರ್ಥ ಆಗ್ಲಿ ಅದು ಇನ್ನೂ ಒಂದ್ಸರಿ ಕೇಳಿ ಮತ್ತೆ ಬಂದು ನೀವು ಸ್ವಾಧ್ಯಾಯ ಮಾಡಿ. ಓನ್ಲಿ ಮೀನ್ಸ್ ಇಸ್ ಜ್ಞಾನ, ನಥಿಂಗ್ ಎಲ್ಸ್. ಸೊ ಆ ದೃಷ್ಟಿಯಿಂದ no other means, only jnana can give you learning. Then what other things give is the maturity that we understood in the second class. ನಮ್ಗೆ ಅಜ್ಞಾನ ಇದ್ದಾಗ ನಾವು ಏನೇನೋ ಮಾಡಕ್ ಹೋಗ್ತೀವಿ, ಆ ಮಾಡೋದ್ರಿಂದ ನಮ್ಗೆ ಸಿಗೋದಿಲ್ಲ ಅಂತ ಗೊತ್ತಾಗತ್ತಲ್ಲ, ಮೆಚುರಿಟಿ, ಅದು ಮತ್ತು ಪ್ಯೂರಿಫಿಕೇಶನ್ ಅಂಡ್ ಕಾನ್ಸಂಟ್ರೇಷನ್, ಇದು ಎಲ್ಲದಕ್ಕೂ ಬರುತ್ತೆ. ಸೊ ಆ ದೃಷ್ಟಿಯಿಂದ ಅದಕ್ಕೆ ನಾವು ತುಂಬಾ ಮುಖ್ಯ ಕೊಡ್ಬೇಕು. ಜ್ಞಾನ ಯೋಗ ಡೀಲ್ಸ್ ವಿತ್ ನಾಲೆಜ್. ಅಂಡ್ ಫಾರ್ ಎನಿ ನಾಲೆಜ್ ಟು ಹ್ಯಾಪನ್ ಯು ನೀಡ್ 3 things. ಯಾವುದೇ ಒಂದು ಜ್ಞಾನ ಆಗಬೇಕು ಅಂದ್ರೆ ಅದರಲ್ಲಿ 3 ಅಂಶ ಇರಬೇಕು. ವಾಟ್ ಇಸ್ ಇಟ್? ನೋಅರ್ ಅಂದ್ರೆ ತಿಳ್ಕೊಳ್ಳುವಂತಹ ವ್ಯಕ್ತಿ, ನೋಯರ್ ಇರಬೇಕು. ನೋನ್ ಆಬ್ಜೆಕ್ಟ್ ಅಥವಾ ನೋಯಬಲ್ ಆಬ್ಜೆಕ್ಟ್ ಇರಬೇಕು. ಅಂಡ್ ಇದನ್ನ ತಿಳ್ಕೋಬೇಕು ಅಂದ್ರೆ ಐ ನೀಡ್ ಅನ್ ಇನ್ಸ್ಟ್ರೂಮೆಂಟ್ ಟು ನೋ. ಸೊ ಇಫ್ ಐ ಹ್ಯಾವ್ ಟು ನೋ ಅಬೌಟ್ ದಿಸ್ ಪೆನ್, ಐ ನೀಡ್ ಮೈ ಸೆಲ್ಫ್, ವಿಚ್ ಇಸ್ ಸೆಲ್ಫ್ ಎವಿಡೆಂಟ್. ಐ ನೀಡ್ ಮೈ ಐಸ್. ಇಫ್ ಐ ಕ್ಲೋಸ್ ಮೈ ಐಸ್ ಅಂಡ್ ಸಿ, ದೇರ್ ಇಸ್ ನೋ ಪೆನ್ ಫಾರ್ ಮೀ. ಸೊ I should have eyes. Though I am there and eyes are there, I need to have the pen. Otherwise, I can't have the knowledge about this pen. So, ಇದಕ್ಕೆ 3ಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ಪ್ರಮಾತ, ನೋವರ್, ತಿಳ್ಕೊಳ್ಳುವಂತಹ ವ್ಯಕ್ತಿ. ಪ್ರಮಾಣ, ತಿಳ್ಕೊಳ್ಳೋಕೆ ಉಪಯೋಗಿಸುವಂತಹ ಇನ್ಸ್ಟ್ರೂಮೆಂಟ್, ಸಾಧನ. ಥರ್ಡ್ ಒನ್ is ಪ್ರಮೇಯ, ನೋಬಲ್ ಆಬ್ಜೆಕ್ಟ್. ಸೊ ಆ ದೃಷ್ಟಿಯಿಂದ ಈ 3 ಇದ್ದಾಗ ಒಂದು ಜ್ಞಾನ ಆಗುತ್ತೆ. ಈ 3 ಸೇರಿಸಿದಾಗ ಒಂದು ಜ್ಞಾನ, ಪ್ರಾಸೆಸ್ ಆಫ್ ನಾಲೆಜ್ ಹ್ಯಾಪನ್ಸ್. ಸೊ ಆ ದೃಷ್ಟಿಯಲ್ಲಿ ಈ 3 ತುಂಬಾ ಮುಖ್ಯ ಆಗತ್ತೆ. ಈಗ ಇನ್ಸ್ಟ್ರೂಮೆಂಟ್ ಆಫ್ ನಾಲೆಜ್ ಇಸ್ ಮೋರ್ ಇಂಪಾರ್ಟೆಂಟ್ ಬಿಕಾಸ್ ವಿ ನೋ ಅವರ್ ಸೆಲ್ಸ್, ವಿ ಆರ್ ಎಕ್ಸಿಸ್ಟಿಂಗ್. ವಿ ಡೋಂಟ್ ನೋ ವಾಟ್ ವಿ ಆರ್, ದಟ್ಸ್ ಸೆಕೆಂಡರಿ, ಬಟ್ ವಿ ಎಕ್ಸಿಸ್ಟ್. ಸೆಕೆಂಡ್, ದೇರ್ ಇಸ್ ಅನ್ ಆಬ್ಜೆಕ್ಟ್ ಕಾಲ್ಡ್ ಸೆಲ್ಫ್, ಇಸ್ ವಾಟ್ ಇಸ್ ಟೋಲ್ಡ್ ಬೈ ಸ್ಕ್ರಿಪ್ಚರ್ಸ್ ಅಂಡ್ ಯು ಆಲ್ಸೋ ನೋ. ಯಾವುದೋ ಒಂದು ನಾನು ಅನ್ನೋದು, ನಿಜವಾದ ನಾನು ಅನ್ನೋದು ಒಂದಿದೆ. ಆದ್ರೆ ಅದನ್ನ ತಿಳ್ಕೊಳ್ಳೋದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಬೇಕು, ಒಂದು ಸಾಧನ ಬೇಕು.
ಸಾಧನ ಅಂದ್ರೆ ಸಾಧನೆ ಅಲ್ಲ, ಸಾಧನ ಒಂದು ಮೀನ್ಸ್ ಆಫ್ ನೋಯಿಂಗ್ ಬೇಕು, ಅದಕ್ಕೆ ಸಾಧನ ಅಂದ್ರೆ. ಯಾವ ಸಾಧನ ತಗೊಳ್ಳೋದು? ಇಫ್ ಯು ಸಿ ದ ಹೋಲ್ ವರ್ಲ್ಡ್, ಎನಿ ನಾಲೆಡ್ಜ್ ಹ್ಯಾಪನ್ಸ್ ಓನ್ಲಿ ದೋ ಶಾಸ್ತ್ರ ಗಿವ್ಸ್ ಯು 6. ಐ ಮೇಕ್ ಇಟ್ ಇಂಟು ಶಾರ್ಟ್. 2 + 1. ಫಸ್ಟ್ 2 ಪ್ರಮಾಣಸ್ ಆರ್ ಓನ್ಲಿ ದೇರ್. ಒಂದು ಡೈರೆಕ್ಟ್ ಪರ್ಸೆಪ್ಷನ್, ಇನ್ನೊಂದು ಇನ್ಫರೆನ್ಸ್. ಡೈರೆಕ್ಟ್ ಪರ್ಸೆಪ್ಷನ್ಗೆ ನಾವು ಏನಂತೀವಿ ಅಂದ್ರೆ ಪ್ರತ್ಯಕ್ಷ ಪ್ರಮಾಣಂ. ಪ್ರತ್ಯಕ್ಷ ಪ್ರಮಾಣಂ ಅಂದ್ರೆ ಡೈರೆಕ್ಟ್ ಆಗಿ ಐ ಪರ್ಸೀವ್ ಥ್ರೂ ಮೈ ಸೆನ್ಸಸ್. ಐ ಸಿ ದಿಸ್, ಐ ಹಿಯರ್ ಸಮಥಿಂಗ್, ಐ ಸ್ಮೆಲ್ ಸಮಥಿಂಗ್, ಐ ಟೇಸ್ಟ್ ಸಮಥಿಂಗ್, ಐ ಟಚ್ ಸಮಥಿಂಗ್. ಸೊ 5 ಪಂಚೇಂದ್ರಿಯಗಳ ಮೂಲಕ, ಜ್ಞಾನೇಂದ್ರಿಯಗಳ ಮೂಲಕ, ಸೆನ್ಸ್ ಆರ್ಗನ್ಸ್ ಮೂಲಕ ಐ ಗೇನ್ ನಾಲೆಡ್ಜ್. ದಿಸ್ ಇಸ್ ಕಾಲ್ಡ್ ಡೈರೆಕ್ಟ್ ಪರ್ಸೆಪ್ಷನ್ ಗಿವ್ಸ್ ಯು ಡೈರೆಕ್ಟ್ ನಾಲೆಡ್ಜ್. ಎವ್ರಿವನ್ ನೋಸ್ ಇಟ್. ನಮ್ಗೆ ಯಾವುದೇ ಬೇಕು ಅಂತ ಹೇಳಿ, ಇಫ್ ಯು ವಾಂಟ್ ಟು ಸಿ ಅ ಕಲರ್, you need eyes. If you want to hear a sound, you need ears. There is no other option. One is this. The second type of means of knowledge, sadhana ಅಂತಂದಾಗ ಯಾವುದು ಬರುತ್ತೆ ಅಂತಂದಾಗ, that is paroksha or anumana. In English, inference or indirect means. This is what we all use every day. For example, you go to a doctor. Doctor suggests you to take up some test. You go to a lab, you do the test and you come with test results. Doctor sees the test results. ಅದರಲ್ಲಿ ಏನೋ ಒಂದು ಟೆಸ್ಟ್ ರಿಸಲ್ಟ್ಸ್ ಇರುತ್ತೆ. ಬಿ ಪಿ ಇಷ್ಟಿದೆ ಅಥವಾ ECG ಬಂದಿರುವಂತಹ ಒಂದು ರಿಪೋರ್ಟ್ ನೋಡ್ತಾರೆ. ಹಿ ಇಸ್ ನಾಟ್ ಸೀಯಿಂಗ್ ಎಕ್ಸಾಕ್ಟ್ಲಿ ದ ಹಾರ್ಟ್ ಬೀಟಿಂಗ್, ಬಟ್ ಅದ್ರಲ್ಲಾಗ್ತಾ ಇರುವಂತಹ ವೇರಿಯೇಷನ್ ಅನ್ನ ಯಾವುದೋ ಒಂದು ಪರ್ಸೀವ್ ಮಾಡಿರುವಂತದನ್ನ ಇವ್ರು ನೋಡ್ತಾ ಇದಾರೆ. ಸೊ ಹಿ ಇಸ್ ಇಂಡೈರೆಕ್ಟ್ಲಿ ಸೀಯಿಂಗ್ ಇಟ್, ಹಿ ಇಸ್ ನಾಟ್ ಡೈರೆಕ್ಟ್ಲಿ ಸೀಯಿಂಗ್. ಈವನ್ ಫೀವರ್, he looks at it, temperature na nodtare. He is not looking at the heat exactly, temperature na nodtare. Through that he goes. All scientific or even regular, ನಾವು ಯಾವುದೋ ಒಂದು ಕಡೆ ಮೋಡ ಬಂತು ಅಂದ್ರೆ, ಓ ಮಳೆ ಬರುತ್ತೆ, ಇನ್ನು ಬಂದಿಲ್ಲ, ಬರುತ್ತೆ. ಅಥವಾ ನೆಲ ನೆಂದಿದೆ, ಹೊಗೆ ಇದೆ ಅಂತಂದ್ರೆ ಫೈರ್ ಇದೆ. ಸೊ ಇನ್ಫರೆನ್ಸ್, ಯು ಕಮ್ ಟು ಅ ಕನ್ಕ್ಲೂಷನ್ ಬಿಕಾಸ್ ಯು ಸಿ something. This is called inference. All scientific theories, scientific evolution, gadgets, all are happening because of these two types of knowledge or means of knowledge, pratyaksha or paroksha. ಈ ಎರಡನ್ನು ನೋಡಿದಾಗ, do you have a choice in choosing the pramanam? ನಿಮಗೆ ಯಾವ್ದಾರ ಒಂದು ಆಯ್ಕೆ ಇದೆಯಾ? ನನಗೆ ಯಾವ ಪ್ರಮಾಣ ಚೂಸ್ ಮಾಡಬೇಕು ಅನ್ನೋದಕ್ಕೆ? ಡೆಫಿನೆಟ್ಲಿ ಇಲ್ಲ. ನಾನು ಆಗ್ಲೇ ಹೇಳಿದೆ, ನಿಮಗೆ ಕಣ್ಣಿದೆ, ಆದ್ರೆ ಒಂದು ಫಾರ್ಮ್ ನೋಡ್ಬೇಕು ಅಥವಾ ಒಂದು ಕಲರ್ ನೋಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಯೂಸ್ ಓನ್ಲಿ ಯುವರ್ ಐಸ್. ಯು ಕಾಂಟ್ ಸೇ, ಐ ಥಿಂಕ್ ಮೈ ಐಸ್ ಆರ್ giving me wrong knowledge, let me close my eyes, let my ears give me the right knowledge. No, it can't give. It can't give. The nose can't give. The tongue can't give. So one athwa ನೀವು ಯಾವುದೋ ಒಂದು ಫಾರ್ಮ್ ನೋಡ್ತೀರಾ, if you want to verify it, you can't verify it using your ears. You can't verify it using your ears. ಯಾವುದೋ ಒಂದು ಪ್ರಮಾಣ ಒಂದು ಸತ್ಯ ಅಂತ ಹೇಳಿ ಕೊಟ್ಟಾಗ ಅದನ್ನ ವೆರಿಫೈ ಮಾಡಕ್ಕೆ ಇನ್ನೊಂದು ಪ್ರಮಾಣ ಅದಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದರ ಫೀಲ್ಡ್ ಆಫ್ ಸ್ಟಡಿನೇ ಬೇರೆ, ಅದರ ಡೊಮೈನ್ ಆಫ್ ಸ್ಟಡಿನೇ ಬೇರೆ. ಸೊ ಆ ದೃಷ್ಟಿಯಿಂದ ಕ್ಷೇತ್ರಗಳು ಬೇರೆ ಬರೋದಲ್ಲಿ. ಸೊ we can't be arrogant. So if this is telling, so I can't accept. If we say, we'll become arrogant and stubborn, nothing else. And by that we become foolish also. If we say ears should give me the knowledge about color, we become foolish. So ಆ ದೃಷ್ಟಿಯಿಂದ ಪ್ರತ್ಯಕ್ಷ ಪ್ರಮಾಣ ಎರಡರಲ್ಲಿ ನೋಡಿದಾಗ ಒಂದು ಲಿಮಿಟೇಷನ್ ಕಾಣುತ್ತೆ. ವಾಟ್ ದ ಪ್ರಮೇಯ, ದ ನಾಲೆಜ್ ಇಸ್ ಆಲ್ವೇಸ್ ಅಬೌಟ್ ದ ಆಬ್ಜೆಕ್ಟಿವ್ ವರ್ಲ್ಡ್. ನಮಗೆ ಹೊರಗೆ ಕಾಣುವಂತಹ ಇಡೀ ಜಗತ್ತು ಅಥವಾ ನಮ್ಮ ದೇಹ ಅಥವಾ ನಮ್ಮ ದೇಹದ ಒಳಗಿರುವಂತಹ ಬ್ರೈನ್ ಸೆಲ್ಸ್, ಅಲ್ಲಿವರೆಗೂ ಹೋಗಬಹುದು, ಇಲ್ಲಿವರೆಗೂ ಹೋಗುತ್ತೆ. ಆಲ್ ದೀಸ್ ಪ್ರಮಾಣಸ್, ಪ್ರತ್ಯಕ್ಷ ಅಂಡ್ ಪರೋಕ್ಷ. ಇಟ್ ಕುಡ್ ಬಿ ಸೈಂಟಿಫಿಕ್ ಇನ್ಫರೆನ್ಸ್, ಇಟ್ ಕುಡ್ ಬಿ ಲಾಜಿಕಲ್ ಇನ್ಫರೆನ್ಸ್, ಇಟ್ ಕುಡ್ ಬಿ ಡೈರೆಕ್ಟ್ ಪರ್ಸೆಪ್ಷನ್, ಎನಿಥಿಂಗ್. ಎಲ್ಲಿವರೆಗೂ ಹೋಗುತ್ತೆ? ಇಟ್ ಕ್ಯಾನ್ ಶೋ ಯು clearly what the outside world is, what you are externally and objectifying physically. Even brain is a physical object. Atoms go hoಗಬಹುದು, neutrons go hoಗಬಹುದು, again it's outside. So the limitation is always it's an objectified world. ಈ ಎರಡು ಪ್ರಮಾಣ ಕೊಡುವಂತದ್ದು ಏನಂದ್ರೆ objectified knowledge ನ ಕೊಡುತ್ತೆ. ಸೊ ಆ ದೃಷ್ಟಿಯಲ್ಲಿ ಈ objectified knowledge ಆಗಿರೋದ್ರಿಂದ these two things, pratyaksha and paroksha, cannot give self knowledge. ಇನ್ನೂ ಒಂದು, ಹಲವಾರು ಜನ ಇಲ್ಲಿ ಟೀಚರ್ಸ್ ಅಥವಾ ಎಜುಕೇಟರ್ಸ್ ಇದ್ದೀರಾ. ಗೋಲ್ಡನ್ ರೂಲ್ಸ್ ಆಫ್ ಎಜುಕೇಶನ್ ಏನ್ ಹೇಳುತ್ತೆ? ಗೋಲ್ಡನ್ ರೂಲ್ಸ್ ಆಫ್ ಎಜುಕೇಶನ್ the whole world accepts today. It is knowing from it is a travel, a journey from known to the unknown, a journey from
near to the far, a journey from simple to complex, a journey from what you are to be what you should be. This is the golden rule of education. ಅಂದ್ರೆ ಗೊತ್ತಿರೋದ್ರಿಂದ ಗೊತ್ತಿಲ್ಲದನ್ನ ತಿಳಿಸೋದಕ್ಕೆ, ಹತ್ತಿರದಿಂದ ದೂರದನ್ನ, ಸಿಂಪಲ್ ಅಂದ್ರೆ ಈಸಿ ಆಗಿರೋದ್ರಿಂದ ಕಾಂಪ್ಲೆಕ್ಸ್, ಕ್ಲಿಷ್ಟವಾಗಿರುವಂತದಕ್ಕೆ ಸರಳದಿಂದ ಕ್ಲಿಷ್ಟ, ಮತ್ತು ನೀವ್ ಏನಾಗಿದ್ದೀರೋ ನೀವ್ ಏನಾಗಬೇಕು ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ಎಜುಕೇಶನ್. ದಿಸ್ ಇಸ್ ದ ಗೋಲ್ಡನ್ ರೂಲ್ ಆಫ್ ಎಜುಕೇಶನ್. ಬಟ್ ಸೆಲ್ಫ್ ನಾಲೆಜ್ ಡಸಂಟ್ ಫಾಲ್ ಅಂಡರ್ ದಿಸ್. ವೈ? ಸೆಲ್ಫ್ ನಾಲೆಜ್, ನಾಲೆಜ್ ಅಬೌಟ್ ಸೆಲ್ಫ್, generally known to unknown, but self is more than known. It is not unknown, known, mistakenly known to the really known. So nanu andre nijavaglu enu anta, simple to complex, but complex world to the simple me, simple me. Third, near to far, but here near to the most nearest rather than myself. Last, what you are, from what you are to what you want to be, but here what you have thought about to what you are truly. ನೀವು ಏನು ಅಂತ ಅಂದ್ಕೊಂಡಿರೋ ಅಲ್ಲಿಂದ ಏನಾಗಿದ್ದೀರಾ ನಿಜವಾಗ್ಲೂ ಅಂತ. ಸೊ ಜರ್ನಿ ಇಟ್ ಸೆಲ್ಫ್ ಇಸ್ ಅ ಡಿಫರೆಂಟ್. ಸೊ ಆ ದೃಷ್ಟಿಯಿಂದ ನಾವು ರೆಗ್ಯುಲರ್ ಮೀನ್ಸ್ ಆಫ್ ನಾಲೆಜ್ ಅನ್ನ ಇಲ್ಲಿ ಹೊಂದಿಸೋದಕ್ಕಾಗೋದಿಲ್ಲ. ಸೊ ಅಂಡ್ ವಿ ಆಲ್ ನೋ ವಾಟ್ ಪರಾಂಚಿಕಾನಿ. ಐ ಥಿಂಕ್ ಐ ಹ್ಯಾಡ್ ಟೋಲ್ಡ್ ಆಲ್ ಅವರ್ ಸೆನ್ಸ್ ಆರ್ಗನ್ಸ್ ಆರ್ ಕಾರ್ವ್ಡ್ ಔಟ್ಸೈಡ್. ನಮ್ಮ ಸೆನ್ಸ್ ಆರ್ಗನ್ಸ್, ನಮ್ಮ ಜ್ಞಾನೇಂದ್ರಿಯಗಳೆಲ್ಲ ಹೊರಮುಖವಾಗಿದೆ, ಒಳಗ್ ನೋಡ್ತಾ ಇಲ್ಲ, ಅದಕ್ಕೆ ಸಿಗ್ತಾ ಇಲ್ಲ. ಪರಾಂಚಿಕಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯಂತಿ ನಾಂತರಾತ್ಮನ್. ಕಠೋಪನಿಷತ್ ಹೇಳುತ್ತೆ, ಕಶ್ಚಿದ್ದೀರಃ ಅಮೃತತ್ವಮಿಚ್ಛನ್ ಆವೃತ್ತ ಚಕ್ಷು ಕರೋತಿ. ಸೊ ಯಾರೋ ಒಬ್ಬ ಧೀರ, ಯಾರೋ ಒಬ್ಬ ನಿಜವಾದ ವಿವೇಕ, ಯಾರೋ ಒಬ್ಬ ಸೀಕರ್ ಆಫ್ ನಾಲೆಜ್, ಜಿಜ್ಞಾಸು, he turns his senses inward, looks the antaratman, the true self within himself, and attains amritatva, immortality, the fulfillment. ಇದನ್ನ ಅಂತ ಕಠೋಪನಿಷತ್ ಹೇಳುತ್ತೆ. ಯಾಕೆಂದ್ರೆ ಇದು ಯಾರೊಬ್ಬರು ಸ್ಟೋರಿ ಹೇಳ್ತಾರೆ, ಇಫ್ ದಟ್ ಸೆಲ್ಫ್, ದ ಕಂಪ್ಲೀಟ್ ಫುಲ್ಫಿಲ್ಮೆಂಟ್, ಇಫ್ ಇಟ್ ವಾಸ್ ಕೆಪ್ಟ್ ಆನ್ ದ ಟಾಪ್ ಆಫ್ ದ ಮೌಂಟೇನ್, ನಾವು ಹೋಗಿ ಪಡ್ಕೊಂಡ್ಬಿಡ್ತಿದ್ವಿ ಆರಾಮಾಗಿ ಬೈ ಕರ್ಮ. ಇಫ್ ಇಟ್ ವಾಸ್ ಕೆಪ್ಟ್ ಇನ್ಸೈಡ್ ಡೀಪ್ ಓಷನ್, ಸ್ವಿಮ್ ಮಾಡ್ಕೊಂಡು ಪಡ್ಕೊಂಡ್ಬಿಡ್ತಿದ್ವಿ. ಇಫ್ ಇಟ್ ಇಸ್ ಕೆಪ್ಟ್ ಇನ್ ಗ್ಯಾಲಕ್ಸೀಸ್, ನಾವು ಸ್ಯಾಟಲೈಟ್ಸ್ ಲಾಂಚ್ ಮಾಡ್ಕೊಂಡು ಹೋಗ್ಬಿಡ್ತಿದ್ವಿ. ಇದೆಲ್ಲ ಎಕ್ಸ್ಟ್ರೋವರ್ಟ್. ದಟ್ಸ್ ವೈ ಇಟ್ ಇಸ್ ಪುಟ್ ಇನ್ಸೈಡ್ ಯು. ವಿರ್ ಆಲ್ ಲುಕಿಂಗ್ ಔಟ್ ಹಿಯರ್ ಅಂಡ್ you have it already. So ಈ ದೃಷ್ಟಿಯಿಂದ ಕರ್ಕೊಂಡು ಈ ಎರಡೂ ಆಗ್ಲಿಲ್ಲ, ಪ್ರತ್ಯಕ್ಷ ಪ್ರಮಾಣ ಆಗ್ಲಿಲ್ಲ, ಪರೋಕ್ಷ ಪ್ರಮಾಣ, ಡೈರೆಕ್ಟ್ ಮೀನ್ಸ್ ಆಗಿಲ್ಲ, ಇನ್ಫರೆನ್ಸ್ ಆಗಿಲ್ಲ. then what is the way out? Let me give an example, because always examples are easy to understand. Ice can see the whole world. Ice can see the whole world. ನೀವು ಏನೇ ತಂದ್ರು ice can see, but can it see itself? Can it see itself? If ice have to see itself, what is the one way out? ನಿಮ್ ಕಣ್ಣು ಇದೆ ಅಂತ ಪ್ರೂಫ್ ಕೊಡ್ಬೇಕು ಅಂದ್ರೆ ಬೇರೆಯವ್ರು ಹೇಳ್ಬೇಕಾ, ಓ ನಿಮಗ್ ಕಣ್ಣಿದೆ ಅಂತ, ಅಥವಾ ಕಣ್ಣಿದೆ ಅಂತ ತಿಳಿಸೋದಕ್ಕೆ ಸ್ವತಃ ಸಿದ್ಧವಾಗೇ ಇದೆಯಾ? ಬೇರೆ ಯಾವುದೇ ಆಬ್ಜೆಕ್ಟ್ ನಾನು ನೋಡ್ತಾ ಇದ್ದೀನಿ ಅಂದ್ರೆ ದಟ್ ಪ್ರೂವ್ಸ್ ದೇರ್ ಇಸ್ an existence of an eye. ಸೊ ಆ ದೃಷ್ಟಿಯಿಂದ ನಿಮ್ ಕಣ್ಣಿದೆ ಅಂತ ಹಾಗಾದ್ರೆ ಪ್ರೂವ್ ಮಾಡೋದು ಹೇಗೆ? ಆಲ್ವೇಸ್ ಇನ್ಫರೆನ್ಸ್ ಬೇಸಿಸ್ ಅಲ್ಲಿ, ಓ ನನ್ ಕಣ್ಣಿದೆ ಯಾಕಂದ್ರೆ ಬೇರೆಯವ್ರು ಹೇಳ್ತಾ ಇದ್ದಾರೆ ಅಂತನಾ, ಅಥವಾ ಇಸ್ ಇಟ್ ಡೈರೆಕ್ಟ್? If you want to see your own eyes, there is only one way. Use a mirror. Use a mirror. There is no other option. Use a mirror. You can't say, I will not use this, but use some other means. So try out all means. But finally you come to a conclusion. Kannadi nododru mulkane kannannu nodkolakagutte. But ನೀವು ಹೇಳ್ಬೋದು, ನಾನು ಕಣ್ಣನ್ನೆಲ್ಲ ನೋಡ್ತಾ ಇದ್ದೀನಿ, I am seeing the reflection. Definitely. I am also coming to that. You can't see your eyes, but you can see the reflection of your eyes. Through that you can make whatever modifications you want to. So ಆ ದೃಷ್ಟಿಯಿಂದ ಕಣ್ಣನ್ನ ನೀವು ನೋಡ್ಬೇಕು ಅಥವಾ ನಿಮ್ಮನ್ನ ನೀವು ನೋಡ್ಕೋಬೇಕು ಅಂತಂದ್ರೆ you have to use the mirror. Imagine a world without mirror. Imagine a world without mirror. ಹೇಗಿರಬಹುದು? You will be living in such a world, ಒಂದು ಜಗತ್ತಲ್ಲಿ ಬೇರೆಯವರು ಹೇಳೋ ಇನ್ಫರೆನ್ಸ್ ಇಂದ ನೀವ್ ಹೇಗಿದ್ದೀರಾ ಅಂತ ಗುರ್ತು ಮಾಡ್ಕೊಂಡು, ನಿಮ್ಮ ಮುಖ ಹೇಗಿದೆ ಅಂತ ನೋಡ್ಕೊಂಡು ನೀವು ಸೆಟ್ ರೈಟ್ ಮಾಡ್ಕೊಳ್ಳೋಂಥದ್ದಿರುತ್ತೆ. God has given such a great instrument called mirror to see yourself, to correct yourself. But now, here also, if I have to know true self, the real self, the ultimate self, Shastra says there is only one means. What is it? Again, you have to look for a mirror. You have to look for a mirror. And what is that mirror? Scriptures. Vedanta Shastra Pramanam. Jnanadeva Kaivalyam. Vedanto Nama Upanishad Pramanam. Jnanadeva Kaivalyam. Andre,
ಈ ಒಂದು ಸ್ಕ್ರಿಪ್ಚರ್ಸ್ ಅನ್ನುವಂತಹ ಒಂದು ಮಿರರ್ ನ ಇಟ್ಕೊಂಡ್ರೆ ಆಗ ಮಾತ್ರ ದೋ ಯು ಆರ್ ಲುಕಿಂಗ್ ಔಟ್, ಇಟ್ ಪಾಯಿಂಟ್ಸ್ ಟು ಯುವರ್ ಸೆಲ್ಫ್. ದೋ ಯು ಲುಕ್ಡ್ ಔಟ್ ಫಾರ್ ದ ಮಿರರ್, it pointed to your own self. Here also, you are looking out for scriptures. You are reading the words, but the words are pointing to the true self. ಬುಕ್ಕೆ ಜ್ಞಾನ ಅಲ್ಲ, ಬುಕ್ಕೆ ನೀವಲ್ಲ, ಅದ್ರಲ್ಲಿ ಬರೋ ವರ್ಡ್ಸ್ ನೀವಲ್ಲ, ಆದ್ರೆ ಆ ವರ್ಡ್ಸ್ ಪಾಯಿಂಟಿಂಗ್ ಟುವರ್ಡ್ಸ್ ಯು. ಸೊ ಆ ದೃಷ್ಟಿಯಲ್ಲಿ there is only one means of knowledge for self knowledge, and that is ಅಪರೋಕ್ಷ ಪ್ರಮಾಣಂ or audio clear ilva? Is it breaking? Can anyone say? I request. Audio clarity idea? Am I clear? Yes, fine. So there is only one pramanam, that is the Shastra pramanam or Upanishad pramanam. So when we are looking at it, though we are looking it out, it points to you to know the reality. Just to give you example, ನೀವು ಕಾಫಿ ಕುಡಿತೀರಾ, ಕಾಫಿ ಕುಡಿದಾಗ you feel happy, and who is telling it? Tongue is telling I am happy. But is tongue happy? The mind is happy, but the tongue's words are pointing to what happened in mind. In the similar way, shastras point to what you truly are. ಶಾಸ್ತ್ರಗಳು ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಒಂದು ನಿಜವಾದ ಒಂದು ಸ್ವರೂಪವನ್ನ ತಿಳಿಸುತ್ತೆ ಅಷ್ಟೇ, ಅದು ಏನು ಅಂತ ಹೇಳುತ್ತೆ, and you feel it. Yes. So this is what is the role of scriptures. And how to use the scripture, how to use the scriptural mirror. You need to know how to use the mirror. ಆ ಕನ್ನಡಿಯನ್ನು ಉಪಯೋಗಿಸಕ್ಕೆ ಕೂಡ ಬರಬೇಕು. Because if we generally simply go, it is very difficult. Language, ಸಂಸ್ಕೃತ ಅನ್ಕೋತೀವಿ, ಅದು ಸಂಸ್ಕೃತವು ಆರ್ಷ ದರ್ಶನ, ಸಂಸ್ಕೃತಕ್ಕಿಂತ ಮುಂಚೆ ಇದ್ದಂಥದ್ದು, ದೇವನಾಗರಿ ಅಂತ ಕರೆಯೋದು, ಹಲವಾರು ಸಂಸ್ಕೃತವನ್ನು ಮೀರಿದಂತಹದ್ದು ವಿಷಯ ಇದೆ. The words that they use paradoxical words, ಅಂದ್ರೆ ಒಂದೊಂದು ಕಾಂಟ್ರಡಿಕ್ಟರಿ ಅಂತ ಕಾಣಿಸುತ್ತೆ ಹಲವಾರು ಸರಿ, seeming contradiction. For example, ಒಂದು ಉಪನಿಷತ್ ಹೇಳುತ್ತೆ the true self is stable but yet moving. You will see, ಸ್ಟೇಬಲ್ ಆಗು ಇದು ಮೂವಿಂಗ್ ಆಗಿ ಹೇಗಿರಕ್ ಸಾಧ್ಯ? ಭಗವದ್ಗೀತಾ ಸೇಸ್ 2ನೇ ಅಧ್ಯಾಯದಲ್ಲಿ ಜ್ಞಾನಿ ಹೇಗಿರ್ತಾನೆ ಅಥವಾ ಇದನ್ನ ತಿಳ್ಕೊಂಡವ್ನು ಹೇಗಿರ್ತಾನೆ ಅಂದ್ರೆ, ಯಾವಾಗ ಎಲ್ಲಾರು ಮಲಗಿರ್ತಾರೋ ಇವನು ಎಚ್ಚರವಾಗಿರ್ತಾನೆ, ಯಾವಾಗ ಎಲ್ಲರೂ ಎಚ್ಚರವಾಗಿರ್ತಾರೋ ಇವನು ಮಲಗಿರ್ತಾನೆ ಅಂತ. This is the direct translation. If you hear this, what you will come to a conclusion? Jnani means an owl, gube, nothing else. Because when everyone are awake, he is sleeping. When everyone is sleeping, he is awake. What does that mean? An owl. But is Shastra pointing towards that? If we just go for translations, we come to these conclusions. So there are seeming contradictions. I'm using seeming contradictions, paradoxical language, different ways of using it, and peculiar method. It is not a simple method, and unique teaching. Why this has to do so much of circus? ಯಾಕೆ ಇಷ್ಟೊಂದು ಸರ್ಕಸ್ peculiar ಆಗಿ ಯುನೀಕ್ ಆಗಿ ಹೇಳಬೇಕು ಅಂದ್ರೆ, the subject matter, all other things, the subject matter, either it is physics, it is knowing an object, it is chemistry, it is biology, it is economics, it is always outside. But here the subject matter is subject himself. ಅಂದ್ರೆ ಇಲ್ಲಿ ಯಾವುದು ತಿಳ್ಕೋಬೇಕಾಗಿರೋ ವಿಷಯ ಅಂದ್ರೆ, ತಿಳ್ಕೋಬೇಕಾಗಿರೋ ವಿಷಯ. ಯಾರು ತಿಳ್ಕೋಬೇಕು ಅನ್ಕೊಂಡಿದನೋ ಅವನ ಸ್ವರೂಪವೇ ನಿಜವಾದ ವಿಷಯ ಆಗಿರೋದ್ರಿಂದ it has to do all kinds of circus to point to the reality. So ಆ ದೃಷ್ಟಿಯಿಂದ difficult. So what should we do then? Approach a guru. Guru is essential, must and should, apart from exceptional cases, very rare exceptions, must and should, because the guru has the key to unlock. ಆ ಒಂದು ಪಾಸ್ವರ್ಡ್ ಇರುತ್ತಲ್ಲ, ಇವಾಗ ಹಲವಾರು ನಿಮ್ಮ ಮೊಬೈಲ್ಗಳಲ್ಲಿ ಆಪ್ ಗಳಿದ್ರೆ ಆಪ್ ನ ಓಪನ್ ಮಾಡೋದಕ್ಕೆ ಆಲ್ ಆಪ್ ಎಲ್ಲ ಇದೆ, ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಎಲ್ಲ ಇದೆ, ಆದ್ರೆ ಆಪ್ ನ ಓಪನ್ ಮಾಡೋದಕ್ಕೆ ಒಂದು ಪಾಸ್ವರ್ಡ್ ಇರುತ್ತಲ್ಲ, ಕೀ ಇರುತ್ತಲ್ಲ, that guru has. He has the key and he opens it. It is something like, if I have to give one more, you have a soft drink bottle which has soft drinks also. It is closed. You have it. You like to have it. ನಿಮಗೆ ಇಷ್ಟ ಆಗಿದೆ ಆ ಒಂದು ಸಾಫ್ಟ್ ಡ್ರಿಂಕ್ಸ್, ಕೂಲ್ ಡ್ರಿಂಕ್ಸ್ ಬಾಟಲ್ ನೋಡಿ ಕುಡಿಬೇಕು ಅಂತ ಇಷ್ಟ ಆಗಿದೆ, ಆದ್ರೆ it is closed. You try opening it, not possible. But what you need? An opener, a different instrument called an opener. This guru has that opener and he opens it, then you have to drink by yourself. So ಆ ದೃಷ್ಟಿಯಲ್ಲಿ ಗುರುವಿನ ಅವಶ್ಯಕತೆ ಅತ್ಯಂತ ಮುಖ್ಯ, ಬೇಕೇ ಬೇಕು. ಸೊ ಆ ದೃಷ್ಟಿಯಿಂದ ಗುರು ಬೇಕು ಅಂತ. Otherwise you will be wasting your time, wasting your energy, going here and there, searching for everything, but finally come up with not found anything, or found something but not completeness. So ಈ ದೃಷ್ಟಿಯಿಂದ approaching a competent guru is must.
in Jnana Yoga. In other things, you can take Nama Japa, ನೀವೇ ಇಟ್ಕೊಂಡು ನೀವೇ ಮಾಡ್ತಾ ಹೋದ್ರು ಆಗತ್ತೆ, ಮನಃಶುದ್ಧಿ ಆಗತ್ತೆ, ಕರ್ಮ ಯೋಗಕ್ಕೆ ಕೇಳಿಸ್ಕೊಂಡು ಸುಮ್ಮನೆ ಅಭ್ಯಾಸ ಮಾಡಿದ್ರೆ ಆಗತ್ತೆ. But if it is Jnana Yoga, 100% you require. Then many people may feel, yes, I go to a guru. ನಾನು ಗುರು ಹತ್ರ ಹೋಗ್ತೀನಿ. I seek knowledge. ನನಗೆ ಹೇಳ್ಕೊಡಿ, ಆತ್ಮಜ್ಞಾನವನ್ನು ಹೇಳ್ಕೊಡಿ, ನಾನು ಯಾರು ಅಂತ ಹೇಳ್ಕೊಡಿ. I want to know myself. You will ask. He teaches. He teaches from taking some scriptures, or he teaches from his own knowledge that he has. You learn. But don't you feel, is it not a second-hand knowledge? He's also giving second-hand knowledge from what the book has told. No, it is a first-hand knowledge. Second-hand knowledge na first-hand ಮಾಡಿಕೊಂಡು ಹೇಳೋನೇ ಗುರು. If he is just quoting verses from scriptures, he's a teacher, but not a guru. He has to imbibe, establish, make it his own. ಅವ್ರದನ್ನಾಗಿ ಮಾಡಿಕೊಂಡು ಅವ್ರು ನಿಮ್ಗೆ ಕೊಡ್ತಾ ಇರ್ತಾರೆ, ಅವ್ರನ್ನೇ ಗುರು ಅಂತ ಕರೆಯೋದು. ಅಂಥ ಗುರುಗಳ ಹತ್ರ ಹೋಗ್ಬೇಕು. ಸೊ ಆ ದೃಷ್ಟಿಯಿಂದ ಆ ಫಸ್ಟ್ ಹ್ಯಾಂಡ್ ನಾಲೆಜ್ ನ ಕೊಡುವಂತಹ ಗುರುಗಳು. ಸೆಕೆಂಡ್, ಇನ್ನು ಮುಖ್ಯವಾದಂದ್ರೆ, ಅಗೇನ್ ವಾಟ್ he teaches you words. He teaches you ಶ್ಲೋಕಾಸ್. ಶ್ಲೋಕ ಅಂತ ವರ್ಡ್ ತಗೋಬೇಡಿ. He teaches you some message. Is it not words? Yes, it is words. Can words give me self discovery? Can words give me self knowledge? ಯಾವುದೋ ಒಂದು ವಿಚಾರ ಕೇಳಿದ ತಕ್ಷಣ ಒಂದು ಸೆಲ್ಫ್ ನಾಲೆಜ್ ಆಗ್ಬಿಡುತ್ತಾ? ಈಗ ನಾನು ಮರದ ಬಗ್ಗೆ ತಿಳ್ಕೊಂಡ್ರೆ ನಾನು ಮರ ಆಗ್ಬಿಡ್ತೀನ? ನಾನು ಚೇರ್ ಬಗ್ಗೆ ತಿಳ್ಕೊಂಡ್ರೆ ನಾನು ಚೇರ್ ಆಗ್ಬಿಡ್ತೀನ? ನಾನು ಯಾವುದೋ ಒಂದು ಇನ್ಫೈನೈಟ್ ಬಗ್ಗೆ ತಿಳ್ಕೊಂಡ್ಬಿಟ್ರೆ ನಾನು ಇನ್ಫೈನೈಟ್ ಆಗ್ಬಿಡ್ತೀನ? Is the question many people ask. They say, no, you can't become. But he is pointing to your own true self. He is not pointing to an object outside. So generally how knowledge happens, it's a dichotomy. Andre ಎರಡು ಸ್ಟೆಪ್ ಅಲ್ಲಿ ಆಗುತ್ತೆ. What happens is two steps dichotomy. What is it? You get information, you work, then you get experience. Information, work, experience. I'll give you an example. I will explain my journey towards Rishikesh or Haridwar, however I had been to Kashi. ಇದರನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೌ ಇಟ್ ವಾಸ್, ಹೌ ಡಿವೈನ್, ಹೌ ಬ್ಯೂಟಿಫುಲ್ ದ ಪ್ಲೇಸ್ ಇಸ್, ಎಷ್ಟು ಅದ್ಭುತವಾಗಿದೆ ಅಂತ ನನ್ನ ತೀರ್ಥಯಾತ್ರೆಯನ್ನ ನಿಮ್ಗೆ ಹೇಳ್ತೀನಿ. ಯು ಗೆಟ್ ಇನ್ಫಾರ್ಮೇಶನ್, ಬಟ್ ಡು ಯು ಗೆಟ್ ಎಕ್ಸ್ಪೀರಿಯನ್ಸ್? ಯು ಮೇ ಇಮ್ಯಾಜಿನ್, ಬಟ್ ಡು ಯು ಗೆಟ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್? ನೋ. ವಾಟ್ ಯು ಹ್ಯಾವ್ ಟು ಡೂ? ಯು ಹ್ಯಾವ್ ಟು ಸ್ಟಾರ್ಟ್. ಒಂದು ಪ್ಲಾನ್ ಮಾಡಬೇಕು. ಟ್ರಿಪ್ ಪ್ಲಾನ್ ಮಾಡಿ, ಟ್ರಿಪ್ಗೆ ಹೋಗಿ, ಬದ್ರಿನಾಥ್ಗೋ ಹರಿದ್ವಾರೋ ಕಾಶಿನೋ ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗಿ, ಯು ಸಿ ಇಟ್, ಯು ಗೆಟ್ ಎಕ್ಸ್ಪೀರಿಯನ್ಸ್. ಸೊ you got the information, you worked, then you got the experience. This is the normal way. Or to give you a simple example, yoga, many yoga teachers are there and yoga practitioners are there. I'll tell you the benefits of Surya Namaskara, how you have to do Surya Namaskara, and by doing this you get this benefit. By knowing, will you get benefit? No. You have to know, practice, then get experience of benefits. Correct? ಒಂದು ನೀವು ಊಟ ತಗೊಳ್ಳೋದು ಯಾವುದೇ ಮಾಡಬೇಕಾದ್ರೂ ಜನರಲಿ ನಾಲೆಜ್ ಡಸ್ ನಾಟ್ ಗಿವ್ ಯು ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಜನರಲಿ ನಾಲೆಜ್ ಡಸ್ ನಾಟ್ ಗಿವ್ ಯು ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ನಾಲೆಜ್ ಶುಡ್ ಬಿ supplemented with work, then it give experience. Correct? No? I hope everyone agrees. I hope someone agrees. Then let us go ahead. What is the result with, what is the logic with self knowledge? Self knowledge, it directly gives you knowledge. Andre words or phrases or the teaching itself give you direct knowledge and direct experience. How? It doesn't come under this. How anta andre it give you realization at that time itself, at that point itself anta ಹಲವಾರು ಜನ ಕಳಿಸ್ತಾ ಇದೆ. ಹೌ ಅಂತ ಅಂದ್ರೆ ಸೆಲ್ಫ್ ನಾಲೆಜ್ ಇಸ್ ನಾಟ್ ಅಪ್ರಾಪ್ತಸ್ಯ ಪ್ರಾಪ್ತಿ. ಸೆಲ್ಫ್ ನಾಲೆಜ್, ಆತ್ಮಜ್ಞಾನ ಅನ್ನೋದು ಅಪ್ರಾಪ್ತಸ್ಯ ಪ್ರಾಪ್ತಿ ಅಂದ್ರೆ ಯಾವುದನ್ನೋ ಒಂದು ಪಡೆದಲೇ ಇರೋದನ್ನ ಪಡೆಯೋದಲ್ಲ. ಪ್ರಾಪ್ತಸ್ಯ ಪ್ರಾಪ್ತಿ, ಇರೋದನ್ನ ಪಡೆಯೋದು. ಹಲವಾರು ಜನ ಕಳಿಸ್ತಾರೆ ಇರೋದನ್ನ ಪಡೆಯೋದು ಅಂದ್ರೆ ಹೇಗೆ? ಆರ್ ದಿಸ್ ನಾಟ್ ಜಗ್ಲಿಂಗ್ ವಿತ್ ವರ್ಡ್ಸ್ ಅಂತ ಹಲವಾರು ಜನ ಕನಿಸ್ಬೋದು. ನೋ, ರಿಯಾಲಿಟಿ. ಐ ಜಸ್ಟ್ ಗಿವ್ ಯು ಅನ್ ಎಕ್ಸಾಂಪಲ್ ವಿಚ್ ಯು ಆಲ್ ಹ್ಯಾವ್ ಫೇಸ್ಡ್. ಮೋಸ್ಟ್ ಆಫ್ ಅಸ್, ಐ ವುಡ್ ಸೇ, we would have some of the other ornament in our own ಕೊರಳಲ್ಲಿ, ನೆಕ್ ಅಲ್ಲಿ ಇರುತ್ತೆ, ಬಟ್ we think we would have missed it. We search here and there, ಎಲ್ಲ ಕಡೆ ಹುಡುಕ್ತಾ ಮನೆಯವರೆಲ್ಲ ಕೇಳ್ತೀವಿ, ಕಾಣಿಸ್ತಾ ಇಲ್ಲ, ಅಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ. then a person, your own relative says, ನೀವೇ ಹಾಕೊಂಡಿದಿಲ್ಲ, you're already wearing it. Oh, your friend calls, did you got the chain? Yes, I got the chain. ಕಂಠಿಹಾರ ಪ್ರಾಪ್ತಿ. ಅಂದ್ರೆ ಕಂಠದಲ್ಲಿ ಹಾಕೊಂಡಂತ ಹಾರ ಸಿಕ್ತು ನಂಗೆ ಅಂತ. ಸಿಕ್ತು. Had you lost it? You had not lost. You had not lost that chain, but you thought you had lost.
ನೀವು ಅಂದ್ಕೊಂಡ್ರೆ ನೀವು ಕಳ್ಕೊಂಡಿದ್ದೀರಾ ಅಂತ. ಆ ಕಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳೋದ್ರಿಂದ ಆದಂತಹ ಒಂದು ಸರ್ಚಿಂಗು ಸೀಕಿಂಗು ಇದೆಲ್ಲ ಆದ್ಮೇಲೆ ಯಾರೋ ಒಬ್ರು ಬಂದು ಹೇಳೋಲ್ಲ, ಗುರು ಬಂದು ಯು ಆಲ್ರೆಡಿ ಹ್ಯಾವ್ ಇಟ್ ಅಂತ, ಅಂಡ್ ಯು ಗಾಟ್ ಇಟ್, ದೆನ್ ಯು ಸೇ ಐ ಗಾಟ್ ಇಟ್. ಇಟ್ ಇಸ್ ನಾಟ್ ಐ ಗಾಟ್ ಇಟ್, ಐ ನೋ ಇಟ್. ಸೊ ಆ ದೃಷ್ಟಿಯಿಂದ ಇಟ್ ಇಸ್ ನಾಲೆಜ್. ನಾಲೆಜ್ ಗಿವ್ಸ್ ಯು. ಇಲ್ಲಿ ನೋಡಿ, ನೀವು ಇನ್ನೇನು ಮಾಡಬೇಕಾಗಿರಲಿಲ್ಲ. ಅಲ್ಲಿ ಬಂದು ಹೇಳಿದ್ಮೇಲೆ ಡು ಯು ಹ್ಯಾವ್ ಟು ಡೂ ಸಮಥಿಂಗ್? ನೋ. ಎಸ್, ದಟ್ಸ್ ಇಟ್. ಐ ಸಿ ಅಂಡ್ ಐ ಎಕ್ಸ್ಪೀರಿಯನ್ಸ್. That moment you get the joy, you get the completeness of that losing. ಅದರಿಂದ ಆಗದಂತಹ ಕಷ್ಟಗಳೆಲ್ಲ ನಾಶವಾಗೋಯ್ತು. ಈಗ ಇಲ್ಲಿ ಸೆಲ್ಫ್ is ever evident. If I have to say whether Sneha is there in the meeting, I have to see whether Sneha is there. If I have to say how many people are there, oh, 1 or 2 people are there in the meeting. How? Zoom meeting ಅಲ್ಲಿ ಬರ್ತಾ ಇರುವಂತಹ ಕೌಂಟ್ ನ ನೋಡಿದೆ, ಕೌಂಟ್ ನ ನೋಡಿ ಅಲ್ಲಿ ಕೊಟ್ಟಂತಹ ನಂಬರ್ ನ ನೋಡಿ ಐ ಇನ್ಫರ್ ಪರೋಕ್ಷವಾಗಿ taking that, so I will say 102 people are there, and I scroll down and I say Sneha is there, Vidya is there, Pradeep is there, Suma is there. How? I see there, but should I see my own face to say I am there in the meeting? ನಾನು ಇದೀನಿ ಅಂತ ಹೇಳ್ಕೊಳ್ಳೋಕೆ ನಾನು ನನ್ನ ಮುಖ ನೋಡ್ಕೊಂಡು ಹೇಳ್ಕೋಬೇಕಾ, ಅಥವಾ ನಾನು ಇದೀನಿ ಅನ್ನೋದಕ್ಕೋಸ್ಕರ ಇವರೆಲ್ಲರೂ ಎಕ್ಸಿಸ್ಟ್ ಆಗಿದ್ದಾರೆ? ಸೊ ಸೆಲ್ಫ್ ಇಸ್ ಆಲ್ವೇಸ್ ಎಕ್ಸಿಸ್ಟಿಂಗ್, ಸೆಲ್ಫ್ ಇಸ್ ಆಲ್ವೇಸ್ ಎವಿಡೆಂಟ್. ನಾನು ಯಾವಾಗ್ಲೂ ಇದ್ದೇ ಇದ್ದೀನಿ, ನಾನು ಯಾವಾಗ್ಲೂ ಇರೋದ್ರಿಂದಾನೇ ಬೇರೆಯವರ ಎಕ್ಸ್ಪೀರಿಯನ್ಸ್ ಆಗ್ತದೆ. ವಾಟ್ ಎವರ್ ಎಕ್ಸ್ಪೀರಿಯನ್ಸ್, ಇಟ್ ಸ್ಟಾರ್ಟ್ಸ್ ಫ್ರಮ್ ಮೈ ಎಕ್ಸಿಸ್ಟೆನ್ಸ್. ನಾನು ಇದೀನಿ ಅನ್ನೋದನ್ನ ಇಟ್ಕೊಂಡೇ ಹೇಳುವಂಥದ್ದು. ಸೊ ಆ ದೃಷ್ಟಿಯಿಂದ ವರ್ಡ್ಸ್ ರಿವೀಲ್ ಟ್ರೂ ನೇಚರ್. ನಾವು ಹೌ ಟು ಪ್ರಾಕ್ಟೀಸ್ ದಿಸ್ ಜ್ಞಾನ ಯೋಗ, ಇದೆಲ್ಲ ಜ್ಞಾನ ಯೋಗ ಇಟ್ ಪಾಯಿಂಟ್ಸ್ ಅಂತ ಹೇಳಾಯ್ತು. ಬಟ್ ಹೌ ಟು ನೋ ಆರ್ ಹೌ ಟು ಗೇನ್ ದಿಸ್ ನಾಲೆಜ್, ವಾಟ್ ಇಸ್ ದಿಸ್ ಕೋರ್ಸ್ ಆಫ್ ಡಿಸಿಪ್ಲಿನ್? ನಾವು ನೋಡಿದಾಗ ಕರ್ಮಯೋಗದಲ್ಲಿ ಪ್ರಾಪರ್ ಆಕ್ಷನ್, ಪ್ರಾಪರ್ ಆಟಿಟ್ಯೂಡ್ ನೋಡಿದ್ವಿ. ಉಪಾಸನ ಯೋಗದಲ್ಲಿ ಫಿಸಿಕಲ್ ಡಿಸಿಪ್ಲಿನ್, ವರ್ಬಲ್ ಡಿಸಿಪ್ಲಿನ್, ಮೆಂಟಲ್ ಡಿಸಿಪ್ಲಿನ್, ಮೆಡಿಟೇಷನ್ ನೋಡಿದ್ವಿ. ಹಾಗಾದ್ರೆ ಜ್ಞಾನ ಯೋಗ ವಾಟ್ ಆರ್ ದ ಡಿಸಿಪ್ಲಿನ್ಸ್ ಅಂತಂದಾಗ ಇಟ್ ಹ್ಯಾಸ್ 3 stages. It has 3 stages, and one person used in the recap session also. The 3 stages is Shravana, Manana, Nididhyasana. The words, the stages is Shravana, Manana, Nididhyasana. Meaning, explain ಮಾಡ್ತಾ ಹೋಗೋಣ. Shravana. Shravana means, a definition is there, a beautiful definition. Systematic, consistent study of Vedantic scriptures for a length of time under a competent guru. Each word is important. I will repeat it. Systematic ಅಂದ್ರೆ ಒಂದು ಸುಸಜ್ಜಿತವಾಗಿ, ಒಂದು ಕರೆಕ್ಟ್ ಆಗಿ ಒಂದು ಫ್ಲೋ ಅಲ್ಲಿ ಹೋಗೋತರ. ಕನ್ಸಿಸ್ಟೆಂಟ್, ನಿರಂತರವಾಗಿ. ಸ್ಟಡಿ ಆಫ್ ವೇದಾಂತಿಕ್ ಸ್ಕ್ರಿಪ್ಚರ್ಸ್. ಸ್ಟಡಿ ಇಸ್ ಇಂಪಾರ್ಟೆಂಟ್, ಬಟ್ ವಾಟ್? ವೇದಾಂತಿಕ್ ಸ್ಕ್ರಿಪ್ಚರ್ಸ್, ವೇದಾಂತದ ಶಾಸ್ತ್ರದ ಅಧ್ಯಯನ. ಫಾರ್ ಅ ಲೆಂತ್ ಆಫ್ ಟೈಮ್. ಲೆಂತ್ ಆಫ್ ಟೈಮ್ ಎಷ್ಟು ಅಂತ ಹೇಳೋದಿಲ್ಲ. ಅಂಡರ್ ಎ ಕಾಂಪಿಟೆಂಟ್ ಗುರು. ಅಂಡರ್ ಅಂದ್ರೆ ಒಬ್ಬ ಒಳ್ಳೆ ಆಚಾರ್ಯ, ಒಬ್ಬ ಶ್ರೇಷ್ಠ ಗುರುವಿನ ಅಡಿಯಲ್ಲಿ ಕಲಿಯುವಂಥದ್ದನ್ನ ಶ್ರವಣ ಅಂತ ಕರೀತಾರೆ. ಶ್ರವಣ ಮೀನ್ಸ್ ದಿಸ್. ಸೊ ನಾವು ಪೀಪಲ್ ಮೇ ಫೀಲ್ ವಾಟ್ ಇಸ್ ದಿಸ್ systematic ಅಂತ ಅಂದಾಗ I'll give you an example. To construct a home or house, what do you require? You need bricks, require the ಏನಂತ ಹೇಳ್ತಾರೆ, cement and all other materials, jelly ಎಲ್ಲವೂ ಬೇಕಾಗುತ್ತೆ. You bring it and you pour it. Will it become a house? No. Systematic. So systematic ಆಗಿ ಒಂದೊಂದನ್ನು ಇಡ್ತಾ ಬರೋದು. That's why even I told, even during Q&A session, each and every session is a systematic development of the topic. So if you're going to if you're studying yourself, it should be a systematic study. It should take you from what you are to what you have thought to what you are truly. So systematic. Just think about a painter. You're a master painter idre, he will be doing some strokes. You'll be feeling what is he doing, but at the end you will see a wonderful painting. ಅಲ್ವಾ? ಒಬ್ಬ ಚಿತ್ರಕಾರ ಏನೇನೋ ಮಾಡ್ತಿರ್ತಾನೆ, ನಿಮ್ಗೆ ಏನು ಅಂತಾನೆ ಗೊತ್ತಾಗಲ್ಲ, ಕೊನೆಯಲ್ಲಿ ಗೊತ್ತಾಗತ್ತೆ ನಿಜವಾಗ್ಲೂ ಎಂಥದ್ದು ಒಂದು ಚಿತ್ರಪಟ ಅಂತ. ಸೊ ಆ ದೃಷ್ಟಿಯಲ್ಲಿ ಈಚ್ ಅಂಡ್ ಎವ್ರಿಥಿಂಗ್ ಸಿಸ್ಟಮ್ಯಾಟಿಕ್ ಆಗಿ ಹೋಗ್ಬೇಕು. ಸೆಕೆಂಡ್, ಕನ್ಸಿಸ್ಟೆಂಟ್. ಇಟ್ ಶುಡ್ ನಾಟ್ ಬಿ ಲೈಕ್ ಟುಡೇ ಐ ವಿಲ್ ಲರ್ನ್, ಇನ್ನೊಂದು 6 ತಿಂಗಳು ಬಿಟ್ಟು ಯಾವಾಗಲೂ ಕೇಳ್ತೀನಿ, ಹಾಗಿಲ್ಲ. ಕನ್ಸಿಸ್ಟೆನ್ಸಿ ಇಸ್ ಇಂಪಾರ್ಟೆಂಟ್. ಸ್ಟಡಿ ಆಫ್ ವೇದಾಂತಿಕ್ ಸ್ಕ್ರಿಪ್ಚರ್ಸ್, because you read some other thing, you read a novel, that doesn't give you self knowledge, that gives you that knowledge. Learn self knowledge. So self knowledge ಕೊಡುವಂತ ಬುಕ್ಸ್ ಗಳನ್ನ ಓದುವಂತ ವೇದಾಂತಿಕ್ ಸ್ಕ್ರಿಪ್ಚರ್ಸ್. And for a length of time, till when? Till you know yourself. Till you know yourself, what you truly are, under a competent teacher. So who is a true teacher? You learn under him.
ಸೊ ದಿಸ್ ಇಸ್ ದ ಡೆಫಿನೇಷನ್. ಬಟ್ ಹಲವಾರು ಜನಕ್ಕೆ ಅನಿಸಬಹುದು ಶ್ರವಣ ಮಾಡೋದು ಹೇಗೆ? ಆರ್ ವಿ ನಾಟ್ ಡೂಯಿಂಗ್ ಶ್ರವಣಂ? ಆರ್ ವಿ ನಾಟ್ ಡೂಯಿಂಗ್ ಶ್ರವಣಂ? ಐ ಡೋಂಟ್ ನೋ. ಐ ಡು ನಾಟ್ ನೋ. ಯು ಹ್ಯಾವ್ ಟು ಕ್ವೆಶ್ಚನ್ ಯುವರ್ ಸೆಲ್ಫ್. ಹಲವಾರು ಸರಿ ವಿ ಗೋ ಟು ಮೆನಿ ಕ್ಲಾಸಸ್. ವೈ? ಒಬ್ಬೊಬ್ರು ಬರ್ತಾರೆ ಟು ಕ್ರಿಟಿಸೈಸ್. ಐ ಥಿಂಕ್ ವಾಟ್ ದಿಸ್ ಪರ್ಸನ್ ಇಸ್ ಡೂಯಿಂಗ್ ರಾಂಗ್, ಲೆಟ್ ಮಿ ಕ್ರಿಟಿಸೈಸ್ ಅಂತ ಬರ್ತಾರೆ. ಐ ಥಿಂಕ್ ನೋ ಒನ್ ಇಸ್ ಡೂಯಿಂಗ್ ದಟ್ ಹಿಯರ್. ಟು ಕ್ರಿಟಿಸೈಸ್ ಪೀಪಲ್ ಕಮ್. ಸೆಕೆಂಡ್, ಕ್ಯೂರಿಯಾಸಿಟಿ ದೇ ಕಮ್. I want to know curiosity. I'm curious about this. Third, to gain knowledge about the subject. ನನಗೂ ಗೊತ್ತಾಗ್ಲಿ ಒಂದು ಭಗವದ್ಗೀತೆ, ನನಗೂ ಗೊತ್ತಾಗ್ಲಿ ಒಂದು ಉಪನಿಷತ್ತು, ನನಗೂ ಗೊತ್ತಾಗ್ಲಿ ಇನ್ನೊಂದು ವಿಚಾರ. ಅಂದ್ರೆ ನನಗೆ ಶಾಸ್ತ್ರದ ಜ್ಞಾನ ಬೇಕು ಅನ್ನೋದಕ್ಕೋಸ್ಕರ ಬರ್ತಾರೆ. ಅಂದ್ರೆ ಪಾಂಡಿತ್ಯ, ಪುಸ್ತಕ ಪಾಂಡಿತ್ಯವನ್ನ ಪಡೆಯೋದಕ್ಕೆ ಬರ್ತಾರೆ. ಈ ಮೂರೂ ರೀತಿಯಲ್ಲಿ ಬಂದ್ರು ಕೂಡ ಅದು ಶ್ರವಣ ಅಲ್ಲ. ಶ್ರವಣ ಯಾವಾಗ ಆಗತ್ತೆ ಅಂದ್ರೆ ನಾನು ನನ್ನ ತಿಳ್ಕೋಬೇಕು, ಅದಕ್ಕೋಸ್ಕರ ಬರ್ತಾ ಇದೀನಿ. ಮುಮುಕ್ಷುವಿಂದ ಜಿಜ್ಞಾಸು. ಐ ವಾಂಟ್ ಟು ನೋ ಮೈ ಸೆಲ್ಫ್. This is my first responsibility. I'm coming for that. That is what is Shravanam. And when you're coming, I think it is one Japanese philosopher has told, when you're listening, you should not be a lopsided pot. You should not be a leaky pot. You should not be a dirty pot. Lopsided pot ಅಂದ್ರೆ ಉಲ್ಟಾ ಆಗಿರೋ ಪಾಟ್ ಆಗಿರಬಾರ್ದು. ಅಂದ್ರೆ ಯಾರೋ ಒಬ್ರು ನೀರ್ ಹಾಕ್ತಾ ಇದ್ರೆ ಉಲ್ಟಾ ಇರೋ ಪಾಟ್ ಆದ್ರೆ ಏನಾಗುತ್ತೆ? ಒಳಗ್ ಹೋಗೋದೇ ಇಲ್ಲ. Falls out. So closed mind irbaradu, open mind. Second, it's not lopsided, but it's leaky. You're taking in, but there is a hole which is going out. You hear many things, you listen many things, but the retention ಅಂದಾಗ ನಾನು ಹೇಳೋ ಶ್ಲೋಕ ನೆನ್ಪಿಟ್ಕೋಬೇಕಲ್ಲ, ವಿಷಯ ರಿಟೆನ್ಷನ್ ಆಗಬೇಕು. ಅದಕ್ಕೆ it should not be a leaky pot. Third, important, it should not be a dirty pot. ಅಂದ್ರೆ ನಾನು ಯಾವ್ದೋ ಒಂದು ಹಾಕ್ತಾ ಇದೀನಿ ಹಾಲನ್ನು, ಏನಂದ್ರೆ ಇಲ್ಲಿ ಮುಂಚೆನೆ ಕೊಳೆ ಆಗ್ಬಿಟ್ಟಿದ್ರೆ ಅದಕ್ಕೆ ಹಾಕಿದ್ರೆ ಹಾಲು ವೇಸ್ಟ್. ಯು ಡೋಂಟ್ ಗೆಟ್ ಎನಿ ಬೆನಿಫಿಟ್. ಸೊ ಇನ್ ದಟ್ ಸೆನ್ಸ್ ಅವರ್ ಮೈಂಡ್ ಶುಡ್ ಬಿ ಪ್ಯೂರ್. ಇಟ್ ಶುಡ್ ಬಿ ಪ್ಯೂರ್. ಸೊ ವಾಟ್ ಎವರ್ ದ ಕರ್ಮಯೋಗ ಅಂಡ್ ಉಪಾಸನ, ದಟ್ ಮೇಕ್ಸ್ ಯು ಪ್ರಿಪೇರ್ ಫಾರ್ ಆಲ್ ದೀಸ್ ಥಿಂಗ್ಸ್. ಈ ಮೂರು ಆಗ್ದಲೇ ಇರೋ ತರ ನೋಡ್ಕೊಳ್ಳುತ್ತೆ. ಸೊ ಆ ದೃಷ್ಟಿಯಿಂದ ಇನ್ ಶ್ರವಣ ಯು ಲಿಸನ್ ಪ್ರಾಪರ್ಲಿ ಫಸ್ಟ್, ಕಂಪ್ಲೀಟ್ಲಿ ವಿತ್ ಕಂಪ್ಲೀಟ್ ಅಟೆನ್ಷನ್, ಡೆಡಿಕೇಶನ್, ಕಾನ್ಸಂಟ್ರೇಷನ್, thinking, giving a benefit of doubt. This may be true. I'm not telling you believe it. Benefit of doubt. Thinking it may be true. Gather ideas. ಈ ವಿಚಾರಗಳನ್ನ ಸಂಗ್ರಹಿಸ್ಕೊಳ್ಳಿ, ಕಾನ್ಸೆಪ್ಟ್ ಗಳನ್ನ ಸಂಗ್ರಹಿಸ್ಕೊಳ್ಳಿ, ಐಡಿಯಾಸ್ ಗಳನ್ನ ಸಂಗ್ರಹಿಸ್ಕೊಳ್ಳಿ. ಒಂದೊಂದನ್ನು ನೋಡ್ತಾ ಸ್ಟಡಿ ಫ್ರಮ್ ಡಿಫರೆಂಟ್ ಆಂಗಲ್ಸ್. When you go home, study from different angles. So what was taught? At the end of it, you should know, yes, I know what the session was. ಈ ಸೆಷನ್ ಏನು ಅಂತ ಗೊತ್ತಾಗಿರ್ಬೇಕು. ಇದರಲ್ಲಿ ಟೀಚರ್ ಇಸ್ ಆಕ್ಟಿವ್, students seemingly passive, but he is more active in listening, because student wants knowledge. Though teacher is only speaking, student is only listening, but student is actively listening, and he is more important. ಶ್ರವಣದಿಂದ ಏನಾಗುತ್ತೆ? The benefit is ಅಜ್ಞಾನ ನಿವೃತ್ತಿ, ಜ್ಞಾನ ಪ್ರಾಪ್ತಿ. You will remove the ignorance, because ನೀವು ಫಿಸಿಕ್ಸ್ ಕ್ಲಾಸ್ ಅಲ್ಲಿ ಹೋದಾಗ ಫಿಸಿಕ್ಸ್ ಲೆಕ್ಚರ್ ಕೇಳಿದಾಗ ನಿಮ್ ಫಿಸಿಕ್ಸ್ ನಾಲೆಜ್ ಬರುತ್ತೆ. ಹಾಗೆ ಇಲ್ಲಿ ಕೂಡ ನೀವು ಕ್ಲಾಸ್ ಕೇಳಿಸ್ಕೊಂಡಾಗ ಟ್ರೂ ಸೆಲ್ಫ್ ಏನು ಅಂತ ಗೊತ್ತಾಗತ್ತೆ. ವಾಟ್ ಶಾಸ್ತ್ರ ಸೇ, ಟ್ರೂ ಸೆಲ್ಫ್ ಇಸ್ ದಿಸ್ ಅಂತ ಗೊತ್ತಾಗತ್ತೆ. ಸೊ ಅಜ್ಞಾನ ನಿವೃತ್ತಿ, ಜ್ಞಾನ ಪ್ರಾಪ್ತಿ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಶ್ರವಣಂ ಮೀನಿಂಗ್ ಲಿಸನಿಂಗ್, ಆಕ್ಟಿವ್ ಲಿಸನಿಂಗ್ ಅಂಡ್ ರಿಟೆನ್ಷನ್. ಆ ಎರಡು ಅದಲ್ಲೇ ಬರುತ್ತೆ. ಸೆಕೆಂಡ್ ಸ್ಟೆಪ್ ಮನನಂ. ಮೀನಿಂಗ್ ರಿಫ್ಲೆಕ್ಷನ್, contemplation. Reflection and contemplation on what you have heard. ನೀವು ಕ್ಲಾಸ್ ನಲ್ಲಿ ಏನೋ ಒಂದು ಕೇಳಿಸ್ಕೊಂಡಿರ್ತೀರಾ. ಕ್ಲಾಸ್ ನಲ್ಲಿ ನಿಮ್ಮ ಟ್ರೂ ಸೆಲ್ಫ್ ಅಂದ್ರೆ ಏನೋ ಅಂತ ಒಂದು ಹೇಳಿರ್ತಾರೆ. To give you example, today I am not going to discuss. There is one more important session. The self, the shastras or the class guru says, you are limitless, you are infinite, you are complete. You know the subject, you have understood. ನಿಮ್ಗೆ ಅರ್ಥ ಆಯ್ತು, ಕ್ಲಾಸ್ ನಲ್ಲಿ ಎಲ್ಲ ಅರ್ಥ ಆಯ್ತು. ಬಟ್ ಮನೆಗೆ ಬಂದು ನೋಡ್ತೀರಾ, am I complete? I still want this. Am I fulfilled? No, I still need this. So the whole world is nothing but God. Oh, I don't feel. ಇವನು ದೇವರು ಅಂತ ಅನ್ನಕ್ಕಾಗತ್ತಾ? So there comes a question. There comes lot of doubts. There comes differences. What Guru taught and what you feel are different. So ಈ ಎರಡು ಕೂಡ ಹಲವಾರು ಸರಿ ಈ ಮಿಸ್ ಮ್ಯಾಚ್ ಆಗೋ ಸಾಧ್ಯತೆಗಳಿರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಇಂಡಿವಿಜುವಲ್ ಕ್ಲಾಸ್ ಅಲ್ಲಿ ಐ ಅಂಡರ್ಸ್ಟ್ಯಾಂಡ್, and but when I connect all classes, I get many doubts. So how to connect it? Each class, ನಾನು ಅದನ್ನೇ ಹೇಳೋದು, ಯಾಕೆ ಇದನ್ನ ಸಿಸ್ಟಮ್ಯಾಟಿಕ್ ಅಂತ ಹೇಳ್ತಾರೆ. ಈಚ್ ಕ್ಲಾಸ್ ಇಸ್ ಸಮಥಿಂಗ್ ಲೈಕ್, ಯಾವುದೋ ಒಂದು ಕ್ಲಾಸ್ ಬ್ರಿಕ್ ಆಗಿರುತ್ತೆ, ಯಾವುದೋ ಒಂದು ಕ್ಲಾಸ್ ಸ್ಟೈಲ್ ಆಗಿರುತ್ತೆ, ಯಾವುದೋ ಒಂದು ಕ್ಲಾಸ್
ವಿಂಡೋ ಆಗಿರುತ್ತೆ, ಯಾವ್ದೋ ಒಂದು ಕ್ಲಾಸ್ ಡೋರ್ ಆಗಿರುತ್ತೆ. ಬಟ್ ಹೋಲ್ ಆಫ್ ದಿಸ್ ವಿಲ್ ಮೇಕ್ ಅ ಗ್ರ್ಯಾಂಡ್ ಬಿಲ್ಡಿಂಗ್ ಆಫ್ ವೇದಾಂತ, ಗ್ರ್ಯಾಂಡ್ ಬಿಲ್ಡಿಂಗ್ ಆಫ್ ಯೋರ್ ಸೆಲ್ಫ್. But you need to know how to connect it, and when connecting, where to put what. But at this time, halvaru, each thing has a role to play. Few things are for sadhanas. ಸಾಧನೆಗೆ ಅಂತ ಒಂದಷ್ಟು ವ್ಯಾಲ್ಯೂಸ್, ಗಾಡ್, ಈಶ್ವರ, ಕರ್ಮ. ಸೊ ಇದೆಲ್ಲವೂ ಕೂಡ ಒಂದೊಂದು ರೋಲ್ಗಳಿರುತ್ತೆ. ಅದನ್ನೆಲ್ಲವನ್ನ ತಿಳ್ಕೊಂಡು ಒಂದು ಗ್ರ್ಯಾಂಡ್ ಬಿಲ್ಡಿಂಗ್ ಮಾಡೋದು. ಇಷ್ಟುವರೆಗೂ ಶ್ರವಣದಲ್ಲಿ ಐ ನೋ ಶಾಸ್ತ್ರಾಸ್ ಟೆಲ್ ದಿಸ್, ಬಟ್ ವೆನ್ ಇಟ್ ಕಮ್ಸ್ ಟು ಮನನ, I will make it my own. Shastras is telling this, my experience is this, so I have doubts. What I do? Question. For each class, why we are taking questions? Because to strengthen your mind, to strengthen your conviction. ನಿಮ್ಮ ಒಂದು ನಿಶ್ಚಯ ಬುದ್ಧಿಯನ್ನ ಇನ್ನೂ ಸ್ಟ್ರಾಂಗ್ ಮಾಡಬೇಕು ಅನ್ನೋದಕ್ಕೋಸ್ಕರ ಕ್ವೆಶ್ಚನ್ಸ್ ಕೇಳಿ ಅಬೌಟ್ ಕಾನ್ಸೆಪ್ಟ್ಸ್, ನಾಟ್ ಅಬೌಟ್ ರಿಚುವಲ್ಸ್, ಕಾನ್ಸೆಪ್ಟ್ಸ್. ಯಾಕೆ? ಸೊ ದಟ್ ಯು ಗೆಟ್ ದ ಕನ್ವಿಕ್ಷನ್. ಇದು ಯಾಕೋ ಅನ್ನಿಸ್ತಾ ಇರಲ್ಲ, 100 ಸರಿ ಕೇಳಿ, 1000 ಸರಿ ಕೇಳಿ. Same question. There is no question which is silly. There is no end to questions. You can ask any number of questions, any number of times, till you get convinced. ನಿಮಗೆ ಅನ್ನಿಸ್ಬೇಕು ಶಾಸ್ತ್ರ ಹೇಳ್ತಿರೋದು ನಿಜಾನ? Yes. Now at the end of Shravanam, at the end of Mananam, I say yes. Now I understand. Now I understand I am full. Now I understand I am infinite. Now I understand I don't seek anything because I am the source of security, peace, happiness. ಇದೆಲ್ಲವೂ ಗೊತ್ತಾಗುತ್ತೆ. ಡೋಂಟ್ ಬಿಲೀವ್ ಬ್ಲೈಂಡ್ಲಿ. ಜಸ್ಟ್ ಇಮ್ಯಾಜಿನ್, ಒಬ್ಬ ಫಿಸಿಕ್ಸ್ ನೊಬೆಲ್ ಪ್ರೈಸ್ ವಿನ್ನರ್ ಇರ್ತಾರೆ, ಸೈಂಟಿಸ್ಟ್. ಹಿ ಗೋಸ್ ಟು ಅ ಕಾಲೇಜ್, ಹಿ ಸ್ಟಾರ್ಟ್ಸ್ ಎಕ್ಸ್ಪ್ಲೈನಿಂಗ್ ದ ಕಾನ್ಸೆಪ್ಟ್, ಅಂಡ್ ಸ್ಟೂಡೆಂಟ್ಸ್ ಆರ್ ಸೀಯಿಂಗ್ ವಿತ್ ಅ ಕ್ವೆಶ್ಚನ್ ಮಾರ್ಕ್, ಅಂಡ್ ದ ಪ್ರೊಫೆಸರ್ ಆಸ್ಕ್ಸ್, ಡಿಡ್ ಯು ಅಂಡರ್ಸ್ಟ್ಯಾಂಡ್? ದೇ ಸೇ, ಸರ್, ನೀವು ನೊಬೆಲ್ ಪ್ರೈಸ್ ವಿನ್ನರ್ ಅಂಡ್ ಯು ಆರ್ ಅ ಗ್ರೇಟ್ ಸೈಂಟಿಸ್ಟ್, ಯು ಆರ್ ಟೆಲಿಂಗ್ ಮೀನ್ಸ್ ಇಟ್ ವಿಲ್ ಬಿ ಕರೆಕ್ಟ್, ವಿ ವಿಲ್ ಬಿಲೀವ್ ಯು. Nobel Prize scientist will say, I am not here to make you believe, I am here to make you understand. Understand, make it your own. So ಆ ದೃಷ್ಟಿಯಿಂದ ಶ್ರವಣದಿಂದ ಮನನಕ್ಕೆ ಬರೋ ಸ್ಟೆಪ್ ಏನು ಅಂತಂದ್ರೆ, ಯು ವಿಲ್ ಮೇಕ್ ದಿಸ್ ಅ ರಿಯಾಲಿಟಿ ಆಫ್ ಯುವರ್ ಲೈಫ್. ಹೌದು, ನನಗೆ ಅನ್ನಿಸ್ತಾ ಇದೆ ಇದೆಲ್ಲವೂ ಕೂಡ ನಿಜ ಅಂತ. ಇಲ್ಲಿ ಟೀಚರ್ ಇಸ್ ಪಾರ್ಷಿಯಲಿ ಇಂಪಾರ್ಟೆಂಟ್, ಬಟ್ ಸ್ಟೂಡೆಂಟ್ ಇಸ್ ಮೋರ್ ಇಂಪಾರ್ಟೆಂಟ್. ಬಿಕಾಸ್ ಕ್ವೆಶ್ಚನ್ ಆನ್ಸರ್ಸ್ ಮಾಡುವಾಗ ಕ್ವೆಶ್ಚನ್ ಕೇಳಬೇಕಾಗಿರೋದು ಸ್ಟೂಡೆಂಟ್. ಯಾವ ಕ್ವೆಶ್ಚನ್ ಹೆಂಗ್ ಕೇಳಬೇಕು, ಅರ್ಧ ಗಂಟೆ ಕ್ವೆಶ್ಚನ್ ಕೇಳಿ ಕೊನೆಗೆ ಟೀಚರ್ಗೆ ಏನ್ ಕ್ವೆಶ್ಚನ್ ಅಂತಾನೆ ಅರ್ಥ ಆಗಲ್ಲ ಅವನು ಸರಿ. ಸೊ ಹೌ ಟು ಪುಟ್ ಇಟ್ ಇಂಪಾರ್ಟೆಂಟ್. ಸೊ ಅದು ಕ್ವೆಶ್ಚನ್ ಆನ್ಸರ್ಸ್ ಇರಬಹುದು, ಡಿಸ್ಕಷನ್ಸ್ ಇರಬಹುದು, ಗ್ರೂಪ್ ಸೆಷನ್ಸ್ ಇರಬಹುದು, ಅಥವಾ ಬೇರೆ ಬೇರೆ ಈ ರಿಫ್ಲೆಕ್ಷನ್ ಗಳಿರಬಹುದು, ನಿಮ್ಮನ್ನೇ ನೀವು ಕ್ವೆಶ್ಚನ್ ಮಾಡ್ಕೊಳ್ಳೋದಿರ್ಬೋದು. ಈ ರೀತಿಯಲ್ಲಿ ಈ ಸಂಶಯ, ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಮನನ ಇಸ್ ಸಂಶಯ ನಿವೃತ್ತಿ ಆರ್ ನಿಶ್ಚಯ ಜ್ಞಾನ ಪ್ರಾಪ್ತಿ. ಅಂದ್ರೆ ಯು ಗೆಟ್ ಕನ್ವಿಕ್ಷನ್. Yes, the Shastra said it, now I say yes, I am also getting it right ಅನ್ನೋ ರೀತಿಯಲ್ಲಿ ಅರ್ಥ ಆಗುತ್ತೆ. The third step is nididhyasanam. Nididhyasanam meaning Vedantic meditation. Vedantic meditation ಅಂದ್ರೆ it is not only sitting with eyes closed, it is also that, but not only that. Why first ಅನ್ನೋದನ್ನ ತಿಳ್ಕೊಳ್ಳೋಣ. We have got the knowledge. ನಮಗೆ ಅಜ್ಞಾನ ನಿವೃತ್ತಿಯಾಗಿ ಜ್ಞಾನ ಪ್ರಾಪ್ತಿಯೂ ಆಯ್ತು, ಬಿಕಾಸ್ ಯು ಆರ್ ಕಂಪ್ಲೀಟ್ ಅಂತ ಶ್ರವಣ ಹೇಳ್ಬಿಡ್ತು. ಮನನದಲ್ಲಿ ಯು ಗಾಟ್ ಇಂಟೆಲೆಕ್ಚುಲಿ ಕನ್ವಿನ್ಸ್ಡ್, ಎಸ್ ಐ ಆಮ್ ಕರೆಕ್ಟ್, ಐ ಡೋಂಟ್ ಹ್ಯಾವ್ ಎನಿ ಅಜ್ಞಾನ, ಐ ಆಮ್ ಫುಲ್, ಐ ಡೋಂಟ್ ಸೀಕ್ ಎನಿಥಿಂಗ್ ಔಟ್ಸೈಡ್, ಇಟ್ ಇಸ್ ವಿದಿನ್ ಮೀ. ಬಟ್ ಪ್ರಾಬ್ಲಮ್ ಆಫ್ ಸೆಲ್ಫ್ ಇಗ್ನೋರೆನ್ಸ್ ಏನೋ ಹೋಯ್ತು. ಆದ್ರೆ ಏನಾಗುತ್ತೆ ಅಂದ್ರೆ, ದಟ್ ನಾಲೆಜ್, ಸೆಲ್ಫ್ ನಾಲೆಜ್ ಇಸ್ ನಾಟ್ ಹೆಲ್ಪಿಂಗ್ ಮೀ ಇನ್ ಡೇ ಟು ಡೇ ಆಕ್ಟಿವಿಟೀಸ್. ನನ್ನ ದಿನನಿತ್ಯದ ಚರ್ಯೆಯಲ್ಲಿ, ದಿನನಿತ್ಯದ ಜೀವನದಲ್ಲಿ ಆ ಜ್ಞಾನದ ಫಲ ಕಾಣಿಸ್ತಾ ಇಲ್ಲ. ಅಂದ್ರೆ ಸ್ಟಿಲ್ ಐ ಫೀಲ್ ಸಮಟೈಮ್ಸ್ ಐ ವಾಂಟ್ ಸಮಥಿಂಗ್, ಐ ನೋ ತಕ್ಷಣ ಓ ಕರೆಕ್ಟ್ ಅಲ್ವಾ ಅಂತ ನಾಲೆಜ್ ಇದೆ, ಬಟ್ ಆದ್ರೆ ನನಗೆ ಆ ಹ್ಯಾಬಿಚುವಲ್ ಆಗಿ ಹಲವಾರು ಟೆಂಡೆನ್ಸಿಗಳಿದೆ. ಐ ಗಿವ್ ಯು ಸಿಂಪಲ್ ಎಕ್ಸಾಂಪಲ್. ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಸ್ವಿಚ್ ಗೆ ಒಂದು ಲೈಟ್, ಕರೆಸ್ಪಾಂಡಿಂಗ್ ಲೈಟ್ ಇರುತ್ತೆ, ಈ ಸ್ವಿಚ್ ಗೆ ಈ ಲೈಟ್ ಅಂತ. ಫಾರ್ ಸಮ್ ರೀಸನ್ ದಟ್ ಸ್ವಿಚ್ ಗೆಟ್ಸ್ ಅ ಪ್ರಾಬ್ಲಮ್, ಯು ಕಾಲ್ ಅನ್ ಎಲೆಕ್ಟ್ರಿಷಿಯನ್, ದೆನ್ ಹಿ ಕಮ್ಸ್, ಈ ಸ್ವಿಚ್ ಹೋಗಿದೆ ಮೇಡಮ್, ಪಕ್ಕದ ಸ್ವಿಚ್ ಹಾಕಿದೀನಿ ಅಂತ. ಆದ್ರೆ ನಿಮಗೆ ಗೊತ್ತು, ಈಗ ಯು ಹ್ಯಾವ್ ದ ನಾಲೆಜ್ ದಟ್ ದಿಸ್ ಸ್ವಿಚ್ ಇಸ್ ಹ್ಯಾವಿಂಗ್ ಅ ಪ್ರಾಬ್ಲಮ್, ದ ನೆಕ್ಸ್ಟ್ ಸ್ವಿಚ್ ಇಸ್ ದ ಪ್ರಾಪರ್. ಬಟ್ ಫಾರ್ ಇನಿಷಿಯಲ್ ಫ್ಯೂ ಡೇಸ್, you have the knowledge, you have the conviction, but what you do, you go and put the switch. And which switch? The old switch. This is what is habitual tendencies that we have. ಇಷ್ಟು ದಿನ ನಾನು ಅಪೂರ್ಣ, ಇಷ್ಟು ದಿನ ನಾನು ಲಿಮಿಟೆಡ್, ಇಷ್ಟು ದಿನ ನಾನು ಐ ವಾಂಟ್ ಸಮಥಿಂಗ್ ಅಂತ ಇಷ್ಟು ಇಟ್ಕೊಂಡ್ ಬಂದಿರೋದು, ನನಗೆ ನಾಲೆಜ್ ಸಿಕ್ಕಿದೆ, ನಾಲೆಜ್ ಕನ್ವಿಕ್ಷನ್ ಬಂದಿದೆ, ಆದ್ರೆ ಅದು ನನ್ನ ಪರ್ಸನಾಲಿಟಿಯಲ್ಲಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ, ನನ್ನ ದಿನನಿತ್ಯದ ಜೀವನದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಸೊ ಅದನ್ನ ಆ ದಿನನಿತ್ಯದ ಜೀವನಕ್ಕೆ ನನ್ನ ಒಂದೊಂದು ಸೆಲ್ ಅಲ್ಲಿ ಕೂಡ, ಒಂದೊಂದು ಡ್ರಾಪ್ ಆಫ್ ಬ್ಲಡ್ ಅಲ್ಲಿ ಕೂಡ ಈ ಸೆಲ್ಫ್ ನಾಲೆಜ್ ಉಳಿಸ್ಕೊಳ್ಳೋದಿದೆಯಲ್ಲ,
That assimilation of knowledge is called nididhyasanam. Assimilation of knowledge is called nididhyasanam. I'll give you one very superb example which my again guru told. There was a barbers association, haircut ಮಾಡ್ತಾರಲ್ಲ ಅವ್ರ association, and they wanted to do an anniversary celebration, and they wanted to celebrate using a drama. ಒಂದು ಡ್ರಾಮಾ ಮಾಡಬೇಕು. ಯಾವುದು ಡ್ರಾಮಾ ಮಾಡೋದು ಅಂದಾಗ ರಾಮಾಯಣ ಡ್ರಾಮಾ ಮಾಡೋಣ ಅನ್ನಿಸ್ತು. ಸೊ ರಾಮಾಯಣದಲ್ಲಿ ಎಲ್ಲರೂ ಅವರವರೇ ಕ್ಯಾರೆಕ್ಟರ್ಗಳು ತಗೊಂಡಿದ್ದಾರೆ. ಅವರಲ್ಲಿ ಒಬ್ರು ರಾಮ, ಒಬ್ರು ಸೀತಾ, ಒಬ್ರು ವಿಶ್ವಾಮಿತ್ರ, ಒಬ್ರು ವಸಿಷ್ಠ. ಸೊ ಎವ್ರಿವನ್ ಹ್ಯಾಸ್ ಟೇಕನ್ ಡಿಫರೆಂಟ್ ರೋಲ್ಸ್. ದಶರಥ ಎಲ್ಲಾ ತರ ತಗೊಂಡಿದ್ದಾರೆ. ಎವ್ರಿವನ್ ಆರ್ ಡೂಯಿಂಗ್ ವಂಡರ್ಫುಲ್ ಪ್ರಾಕ್ಟೀಸ್, ವಂಡರ್ಫುಲ್. ದೇ ನೋ ವಾಟ್ ದಟ್ nididhyasanam. Everyone knows their roles and what they have to do. Complete practice ಮಾಡಿದ್ದಾರೆ. They know what to do. They have got convinced what they have to do. ಎಲ್ಲವೂ ಸರಿ ಇದೆ. And the day, that association's anniversary day, people from that colony has come. ಎಲ್ಲ ಲೇಔಟ್ ಇಂದ ಜನ ಎಲ್ಲ ಬಂದು ಕೂತ್ಕೊಂಡು ನೋಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ. ಒಂದು ಸಿಚುವೇಶನ್ ಬಂತು. This person who is a barber, he is playing a role of ದಶರಥನ ಪಾರ್ಟ್ ಮಾಡ್ತಾ ಇದ್ದಾನೆ. ವಸಿಷ್ಠರು ಕೂತಿದ್ದಾರೆ, ರಾಮ ಕೂತಿದ್ದಾನೆ, ಎಲ್ಲ ಕೂತಿದ್ದಾರೆ. ವಿಶ್ವಾಮಿತ್ರ, one more barber, he comes and he rushes there, and I want ರಾಮ ಅನ್ನೋ ತರ to take to ತಾಟಕಿ ಸಂಹಾರ, ನಮ್ಗೆಲ್ಲ ಕಥೆ ಗೊತ್ತು. ಸೊ ಆ ಕಥೆಯೆಲ್ಲ ಮಾಡ್ತಾ ಇದ್ರೆ, then suddenly this Dasharatha, he wakes up, he gets up and asks, sir, what can I do for you? Haircut, shave, what do you want me to do? So ಯೋಚನೆ ಮಾಡಿ, ಅವನಲ್ಲಿ, though it may sound a little hilarious, so this is what shows the tendencies, habits. So long habits, it's not easy to go. ಸೊ ಆ ಹ್ಯಾಬಿಟ್ಸ್ ಗಳನ್ನ ಹೋಗ್ಲಾಡ್ಸಕ್ಕೆ, ನಮ್ಮ ಜೀವನವನ್ನ ಅತ್ಯಂತ ಸುಂದರವಾಗಿ ಮಾಡೋದಕ್ಕೆ ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞಾ ಅಂತ ಬರುವಂತಹ ಲಕ್ಷಣಗಳಿರಬಹುದು, ಗುಣಾತೀತ ಅಂತ ಬರುವಂತಹ ಲಕ್ಷಣ ಇರಬಹುದು, ಅಥವಾ ಭಕ್ತಿ ಯೋಗದಲ್ಲಿ ಬರುವಂತಹ 18ರಿಂದ 20ನೇ ಶ್ಲೋಕದಲ್ಲಿ ಬರುವಂತಹ 13ರಿಂದ 20ನೇ ಶ್ಲೋಕದಲ್ಲಿ ಬರುವಂತಹ ಲಕ್ಷಣಗಳಿರಬಹುದು. ಇದೆಲ್ಲವೂ ಆಗ್ಬೇಕಾದ್ರೆ ಇಟ್ ಶುಡ್ ಟ್ರಾನ್ಸ್ಫಾರ್ಮ್ ಮೈ ಪರ್ಸನಾಲಿಟಿ ಇನ್ ಮೈ ಡೇ ಟು ಡೇ ಲೈಫ್. Knowledge is there in my intellect, but in my heart, emotions are still the same. To change, to transform all my emotions into positivity, to become enlightened. ಅದಕ್ಕೆ ಬೇಕಾಗುವಂತದ್ದು this is nididhyasanam. And how to do it? It is contacting or associating with jnanam. Stay with this jnanam all the time. It could be again constant listening, constant discussing, constant Q&A, teaching. What I'm doing is nididhyasanam, teaching. So be with jnanam, otherwise be with jnani, whoever is enlightened. Stay with them. They will take you, they will teach you, they will make you established in that knowledge. ಆ ಒಂದು ಜ್ಞಾನದಲ್ಲಿ ನೆಲೆ ನಿಲ್ಲೋ ತರ ಮಾಡ್ತಾರೆ. Otherwise stay in group, satsanga, good noble people who think about these things. So these three things can make you established in knowledge. Why? It is because you may eat so much, you may eat lots and lots, but that doesn't give you energy. The amount of food eaten doesn't give you energy. The amount of food that is digested only gives you energy. ನೀವು ಎಷ್ಟು ಊಟ ಮಾಡ್ತೀರಾ ಅದು ನಿಮಗೆ ಶಕ್ತಿ ಕೊಡಲ್ಲ, ಎಷ್ಟು ಜೀರ್ಣ ಆಯ್ತೋ ಅದು ಮಾತ್ರ ಶಕ್ತಿ ಕೊಡುತ್ತೆ. ಸೊ ಇದು ಕೂಡ DVG ಹೇಳ್ತಾರೆ, ಅದೇ ಬೇರೆ ರೀತಿಯ ಒಂದು ಕಗ್ಗದಲ್ಲೇ ಹೇಳ್ತಾರೆ. ಸೊ ಆ ದೃಷ್ಟಿಯಲ್ಲಿ ವಾಟ್ ಎವರ್ ಯು ಈಟ್ ಇಸ್ ಇಂಪಾರ್ಟೆಂಟ್, ಬಟ್ ಹೌ ಮಚ್ ಯು ಡೈಜೆಸ್ಟ್ is more important. For that, nididhyasanam is important. And Chinmayananda gives a wonderful quote. Don't tell me how much you have gone through Vedanta. Tell me how much Vedanta has gone through you. You may have gone through Bhagavad Gita, Vedanta hundreds of times. How much it has gone through you. ನಿಮ್ಮ ಮೂಲಕ, ನಿಮ್ಮಲ್ಲಿ ನೀವು ಅದರ ಆ ಪುಸ್ತಕಗಳನ್ನು 100 ಸರಿ ಓದಿರಬಹುದು, ಅದರ ಜ್ಞಾನ ನಿಮ್ಮ ಒಳಗೆ ಎಷ್ಟು ಸರಿ ಹೋಗಿದೆ. ಸೊ ಅದು ತುಂಬಾ ಮುಖ್ಯ ಆಗತ್ತೆ. ಸೊ ಅದರಿಂದ ನಿದಿಧ್ಯಾಸನ what it does, viparyaya nivritti. Viparyaya means habitual tendencies. Viparyaya is habitual tendencies, habitual samskaras. Nivritti, it removes the habitual tendencies that I am limited, I am dull, I am finite, I seek something. All these limitations are removed. Viparyaya nivritti. And what it gives? Jnana phala prapti. Jnana phala prapti. You get all the benefits that is told in the scriptures. Whole benefits. ನೀವು ಯಾವ್ಯಾವ ಜ್ಞಾನಿಗಳು ಅಂತ ಇವತ್ತು ನೋಡ್ತಿದ್ದಾರೆ, ರಮಣ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಆ ಎಲ್ಲ ಫಲವೂ ಕೂಡ ನಿಮ್ಮಲ್ಲಿ ಕೂಡ ಕಾಣುತ್ತೆ. ಸೊ ದಿಸ್ ಇಸ್ ದ ಅಸಿಮಿಲೇಷನ್ ಆಫ್ ವೇದಾಂತ ಥ್ರೂ ನಿದಿಧ್ಯಾಸನ. ಸೊ I'll conclude with a wonderful story to bridge the whole concept with just a single story. And this story is not mine.
This story was told by Swami Vivekananda in America when he was giving lectures on Jnana Yoga. ಅಮೆರಿಕಾದಲ್ಲಿ ವಿವೇಕಾನಂದರು ಜ್ಞಾನ ಯೋಗದ ಲೆಕ್ಚರ್ಸ್ ಕೊಡುವಾಗ ಉಪಯೋಗಿಸಿದಂತ ಸ್ಟೋರಿ. And again here I'm telling, take the story for essence. Don't go to the details of the story. How can this happen? Take the essence. The story goes like this. There was a lioness. There was a lioness, Simhini, which was pregnant. A pregnant lioness. And it was hunting. And one day it went near the bank of a river. Nadi tiruk hoytu. There a flock of sheep were there. ಒಂದಷ್ಟು ಕುರಿಗಳು ಬಂದಿದ್ವು. ನೋಡಿದ ತಕ್ಷಣ it wanted to hunt something and eat. It jumped on one of the sheep and it started running. And in the process, this pregnant lioness gave birth to a cub. ಒಂದು ಸಿಂಹಕ್ಕೆ ಪ್ರಾಣವನ್ನ ಅಥವಾ ಒಂದು ಜೀವವನ್ನ ಕೊಟ್ಟು it died there, falling in the river. Falling in the river. Small cub, ಸಣ್ಣ ಸಿಂಹ. These sheep thought, "Ayo, so chotu. Let us take him to our own place. Let us grow him." So they took that cub along with them. They took it. They started growing. This small cub, Isan Simha, started growing with the sheep. Started growing like sheep. I started growing with sheep. Started growing like sheep. ಅಂದ್ರೆ ಅದು ಆ ಒಂದು ಮೇಕೆಗಳ ಕುರಿಗಳ ಜೊತೆ ಬೆಳೆಯೋದಷ್ಟೇ ಅಲ್ಲ, ಕುರಿಗಳಂತೆಯೇ ಬೆಳೀತಾ ಹೋಯ್ತು. ಎಷ್ಟರ ಮಟ್ಟಿಗೆ ಅಂದ್ರೆ it also started making the sound of bleating. ಅಂತ ಸೌಂಡ್ ಮಾಡುತ್ತಲ್ಲ, ಇದು ಅದೇ ತರ ಮಾಡ್ಲಿಕ್ಕೆ ಶುರುವಾಯ್ತು. ವಾಟ್ ವಾಸ್ ದ ಫುಡ್? ಗ್ರಾಸ್, ಹುಲ್ಲನ್ನೇ ತಿನ್ನಕ್ ಶುರುವಾಯ್ತು. ಸೊ ಎಲ್ಲರ ಜೊತೆ ಹಾಗೆ ಇದೆ. ಪ್ರತಿದಿನ ಕಾಡಿಗೆ ಬರುತ್ತೆ. ಇಟ್ ಕಮ್ಸ್ ಎವ್ರಿ ಡೇ ಟು ದ ಫಾರೆಸ್ಟ್ ನಿಯರ್ ದಟ್ ಬ್ಯಾಂಕ್. ಇಟ್ ಈಟ್ಸ್ ಗ್ರಾಸ್, ಗೋಸ್ ಬ್ಯಾಕ್ ಅಲಾಂಗ್ ವಿತ್ ದ ಶೀಪ್ಸ್. ಒನ್ ಡೇ ಒನ್ ಮೋರ್ ಲಯನ್, hungry lion, smelling the sheep around there, came to hunt and started chasing the sheep. And because of the roaring lion, all sheep started running in all directions. ಆ ಒಂದು ಗರ್ಜನೆ ಮಾಡ್ತಾ ಇರುವಂತಹ ಸಿಂಹವನ್ನು ನೋಡಿ ಈ ಮೇಕೆಗಳು ಎಲ್ಲ ಕಡೆ ಚಲ್ಲಾಪಿಲ್ಲಿಯಾಗಿ ಓಡ್ತಾ ಇವೆ. ಆ ಎಲ್ಲ ಮೇಕೆಗಳ ಜೊತೆ ಈ ಒಂದು ಸಿಂಹ, which had grown along with the sheep, it is also running. The lion which had grown with the sheep is also running. And this lion, though it was hungry, it looked at the situation. I am chasing, the sheep are running fine, but why one more lion is running? Why one more lion is running away from me? ಯಾಕೆ ಇನ್ನೊಂದು ಕೂಡ ಓಡ್ ಹೋಗ್ತಾ ಇದೆ ಅಂತ it became curious. So it didn't go and catch any of the sheep. It went and caught the lion itself. And that lion started screaming, bleating, ma 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 ಅಂತ ಕಿರಿಚ್ಕೋತಾ ಇದೆ, ಅಳ್ತಾ ಇದೆ, ಪ್ರಾಣ ಹೋಯ್ತು ಅಂತ. It is making all kinds of sounds. This big lion which has come from the forest, it is wondering, what are you doing? You are a lion. You are a lion. And you are running away from a lion. Sheep have to run away from lion. You don't have to run. ನೀನ್ ಓಡ್ಬೇಕಾಗಿಲ್ಲ, ಮೇಕೆಗಳು ಕುರಿಗಳು ಓಡ್ಬೇಕು, ನೀನ್ ಅದನ್ನು ಓಡಿಸ್ಬೇಕು ಅಂತಂದ್ರೆ no no no, I am a sheep. Look at my voice. And this lion got terrified, angry, but it wanted to educate. What did it do? It caught hold of its hand, dragged to the nearest river, pond. ಆ ಒಂದು ಸಣ್ಣ ಹತ್ತಿರದಲ್ಲಿದ್ದಂತಹ ನದಿ ಹತ್ರ ಕರ್ಕೊಂಡು ಹೋಯ್ತು. ಲುಕ್ ಡೌನ್ ದ ಲಯನ್ ಅಟ್ ದ ಲಯನ್. ಕೆಳಗ್ ನೋಡು ಸಿಂಹವನ್ನ ಅಂತ. ನೋ ನೋ ನೋ, ಐ ಕಾಂಟ್ ಸಿ, ಐ ವಿಲ್ ಗೆಟ್ ಟೆರಿಫೈಡ್, ಐ ವಿಲ್ ಬಿ ಸ್ಕೇರ್ಡ್. ನನಗೆ ಭಯ ಆಗತ್ತೆ, ನಾನು ನೋಡೋಲ್ಲ ಅಂತ ಕೈಗೆ ಫಟ್ ಅಂತ ಹೊಡಿತು. ಲುಕ್ ಎಟ್ ದಟ್. ಇಟ್ ಲುಕ್ ಎಟ್ ದ ಲಯನ್ ಅಂಡ್ ದ ಅದರ್ ಲಯನ್. ಓಯೋ, ಭಯ ಆಗ್ತಾ ಇದೆ, ಐ ಆಮ್ ಫಿಯರ್ಫುಲ್. ಲುಕ್ ಎಟ್ ಯೋರ್ ಸೆಲ್ಫ್ ಅಂಡ್ ಲುಕ್ ಎಟ್ ಇಟ್ ಸೆಲ್ಫ್. ಲುಕ್ ಎಟ್ ಬೋತ್. I am also lion, you are also lion. You are the lion. I can't accept. No, roar like me. It tried but didn't happen. Try again. It roared and it understood. Yes, I am also a lion. I am also a lion. From that day, there was no fear. There was no ignorance. There was nothing for this lion. This is the story used by Vivekananda. But how we can connect it here? ಎಲ್ಲವೂ ಕೂಡ ಇಲ್ಲಿ ಕನೆಕ್ಟ್ ಆಗುತ್ತೆ. ಯೋಚನೆ ಮಾಡಿ, ವಾಟ್ ವಾಸ್ ದಟ್ ಸ್ಮಾಲ್ ಕಬ್? ಹೂ ವಾಸ್ ದಟ್ ಸ್ಮಾಲ್ ಕಬ್? ಇಸ್ ವಿ ಆಲ್ ಜೀವಾಸ್, all of us who think we are limited. We are fear of the whole world. We are having the insecurity because of relationship. We are having the insecurity because of we don't have something. We want something. So ಈ ರೀತಿ ಹಲವಾರು ಇರುವಂತಹ ಲಿಮಿಟೆಡ್ ಜೀವ who feel I am this much is the cub.
And sheeps. Who are the sheeps? All people who are also like that, who think themselves to be like that. And I am dependent on them. I'm dependent on them. For all my needs and comforts, I'm dependent on these sheeps. And every day I'm eating grass. What is that grass? The dependent objects. What I get to fulfill my basic needs. So ಈ ದೃಷ್ಟಿಯಿಂದ ನನಗೆ ಬೇಕಾಗಿರುವಂತದನ್ನ ತಿನ್ನೋದಕ್ಕೋಸ್ಕರ ಸಿಗುವಂತಹ ಹುಲ್ಲುಗಳು ಅದಾಗಿರುತ್ತೆ. What is the lion? It is the guru. Guru who knows himself to be a lion. He knows, it is a first hand knowledge. Then what is the bleating? ಅಂತಿತ್ತಲ್ಲ ಏನು ಅಳ್ತಾ ಇದ್ದಂಥದ್ದು? It is the suffering that we are going through every day. Sometimes we may laugh also. It's not completely suffering, but behind that laugh also there is some suffering. It is not going to end. It is going to end. Any pleasure is going to end. ಅಷ್ಟೇ ಅಲ್ಲದೆ, then the words, you are the lion. What is it? It is the words of the scriptures. Tatvamasi. You are that. That thou art. You are that. And what is that water pond? It is a tool for manan. The Tatvamasi was Shravanam. It heard. Just by hearing, it didn't accept. What it did? No, I still feel I'm a sheep. Then what it did do? It took to the nearest pond or a lake. So what is that? Mananam, where it had to contemplate. It has to see. Though Guru was there, the importance was given to the Shishya, the lion. See and understand. See and understand. Don't just believe. See and understand. Tool for Mananam. And even after that, it started bleating. Why? The tendencies, the samskaras that it had. Adu. And finally, it roared like a lion. It roared like a real lion, its true nature. What is it? It is removing the tendencies and knowing the true nature. I am that. Aham Brahma Asmi. I am that. I am complete. I am Purna. I am limitless. Idinna tilkolonthadike ee one story. It gives the importance, it gives the ignorance as the problem. Lion thinking or misunderstanding itself as a cub was the problem. How it was removed? By the words of the Guru, the Shastras. Then it just heard first, Shravanam. Then went and meditated, contemplated, reflected, reflection, Mananam. Then the finally is Nididhyasanam. It understood, removing the tendencies, that it is it. And from that time, it was free. No fear from any of the wild jungle or anything. So it remained happy. ಸೊ ಈ ದೃಷ್ಟಿಯಿಂದ ಜ್ಞಾನಯೋಗ ನಮ್ಮಲ್ಲಿ ಇರುವಂತಹ ಪೂರ್ಣತೆಯನ್ನ ಪ್ರಕಾಶ ಮಾಡಲಿಕ್ಕೆ ಬರುವಂಥದ್ದು. ಸೊ ಐ ಕನ್ಕ್ಲೂಡ್, ವಾಟ್ ಇಸ್ ದ ಟೋಟಲ್ ಥಿಂಗ್? ಕರ್ಮಯೋಗ, ಯೂಸ್ ಇಟ್, ಪ್ರಾಕ್ಟಿಸ್ ಇಟ್ ಎವ್ರಿ ಡೇ ಫಾರ್ ಎವ್ರಿ ಆಕ್ಷನ್, ಅಂಡ್ ಸಾತ್ವಿಕ ಕರ್ಮ ಫಾರ್ ಪ್ಯೂರಿಫೈಯಿಂಗ್ ಯುವರ್ ಹಾರ್ಟ್, ಪ್ಯೂರಿಫೈಯಿಂಗ್ ಯುವರ್ ಮೈಂಡ್, ನಮ್ಮ ಚಿತ್ತ ಶುದ್ಧಿಗೆ. ಉಪಾಸನ ಯೋಗ, ಪ್ರಾಕ್ಟಿಸ್ ಇಟ್ ಎವ್ರಿ ಡೇ ಟು ಬಿಕಮ್ ಗುಡ್ ಅಂಡ್ ಟು ಕಾನ್ಸಂಟ್ರೇಟ್, ಟು ಇನ್ಕ್ರೀಸ್ ದ ಚಿತ್ತ ಏಕಾಗ್ರತ. ಬಿಕಾಸ್ whenever a teaching is told, you should absorb like a sponge. So adanna ಬೆಳೆಸ್ಕೊಳ್ಳೋದಕ್ಕೋಸ್ಕರ ಉಪಾಸನ ಯೋಗ, do meditation, do verbal discipline, do physical discipline. Importance is for mental discipline. But don't stay there. Come forward. Know your true nature as lion. Know your true nature as lion. You are not a sheep. You are a lion. You are not a limited being. You are infinite. You are limitless. And understand the true nature and be free. And this is what is true moksha. And the details of how to do it will be told in one more session. So with that, let's conclude with a shloka, mantra, Purnamadaha Purnamidam. Everyone. Purnamadah Purnamidam Purnat Purnamudachyate Purnasya Purnamadaya Purnameva Vashishyate. Om Shanti Shanti Shanti.